ಈ ಎನ್ ಡಿ ಎಕ್ಸಾಮ್ಸ್ ಅಂದರೆ ಏನು, ಮೊದಲಿಗೆ ಯಾವ ಬೇಸ್ ಮೇಲೆ ಹೋಗಬೇಕು? ಫಸ್ಟ್ PUC ಮುಗಿಸಿದ ತಕ್ಷಣನೇ NDA ಎಕ್ಸಾಮ್ಸ್ ಅಂತ ಕಂಡಕ್ಟ್ ಮಾಡ್ತಾರೆ. ಅದಕ್ಕೆ ನಾವು ಅಪ್ಲೈ ಮಾಡ್ಬೋದು. ಪ್ರತಿ ವರ್ಷ 2 ಎಕ್ಸಾಮ್ಸ್ ಇರ್ತದೆ. ಎಲ್ಲವೂ ಕೂಡ ಥಿಯರಿ ಇರುತ್ತಾ ಅಥವಾ ಟಿಕ್ ಮಾರ್ಕ್ ಹಾಕಿ ಸೆಲೆಕ್ಟ್ ಜಸ್ಟ್ ಟಿಕ್ ಮಾಡಬೇಕಷ್ಟೇ. 2 to 3 lakhs ಅಪ್ಲೈ ಮಾಡ್ತಾರೆ NDA ರಿಟರ್ನ್ ಎಕ್ಸಾಮ್ಸ್ಗೆ. ಟಾಪ್ 400 ಮಾತ್ರ ಅವ್ರು ಸೆಲೆಕ್ಟ್ ಮಾಡೋದು. ನಮ್ಮದು ಈಗ 64ನೇ ರ್ಯಾಂಕ್ ಇದೆ ಟೋಟಲ್ ಲಿಸ್ಟಲ್ಲಿ. ನಮಗೆ 3 ವರ್ಷ ಮಿಲಿಟ್ರಿ ಟ್ರೈನಿಂಗು, ಅದ್ರ ಜೊತೆಗೆ ಅವರೇ ಡಿಗ್ರಿ ಮಾಡಿಸ್ಕೊಂಡು ಕೊಡ್ತಾರೆ. ಎಷ್ಟು ಹೆಂಗಿರ್ತಾರೋ ಅಷ್ಟು ಜಾಸ್ತಿ ಟ್ರೈನ್ ಮಾಡ್ಬೋದು. ಒಳ್ಳೆ ಫ್ಲೆಕ್ಸಿಬಲ್ ಇರುತ್ತೆ. ಬರೀ ಓದ್ಕೊಂಡೇ ಇದ್ದ ಪುಸ್ತಕದ ಉಳಾನ ಆಚೆನೂ ಬಾಡಿ ಆ್ಯಕ್ಟಿವ್ ಇರುತ್ತಾ ಅದನ್ನೆಲ್ಲ ಕೇಳ್ತಾರೆ. ನಮ್ಮ ಬ್ಯಾಕ್ಗ್ರೌಂಡು, ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡು, ತಂದೆ ತಾಯಿ ಸಿಬ್ಲಿಂಗ್ಸ್ ಯಾರಾದರೂ ಇರ್ತಾರ ಅವ್ರದ್ದು. ಈ NDA ಎಕ್ಸಾಮ್ಸ್ ಬರೀಬೇಕು ಅಂತಾರೆ ಕೋಚಿಂಗ್ ಸೆಂಟರ್ಗಳಿದೆಯಾ? ಅದಕ್ಕೆ ಏನಾದರೂ ಕೂಡ? ಎಸ್ ಸರ್, ಕೋಚಿಂಗ್ ಸೆಂಟರ್ಸ್ ಇದೆ. ಈ ಗಾಯ ಆಗಿರೋಂಥದ್ದು ಗುರುತುಗಳು, ಟ್ಯಾಟು ಇದೆಲ್ಲ ಕನ್ಸಿಡರ್ ಮಾಡ್ತಾರ? ಅಲ್ಲಿ ಟ್ಯಾಟು ಇರೋರನ್ನ ಬಿಟ್ಕೊಳೋದೇ ಇಲ್ಲ. ಫ್ಯಾಮಿಲಿ ಮತ್ತು ಫ್ರೆಂಡ್ಸಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ಸ್ ಅಂತ. ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಶಿವಪ್ರಸಾದ್ ಮಾಗಡಿ. ವೀಕ್ಷಕರೇ, ಇವತ್ತಿನ ನಮ್ಮ ವಿಶೇಷ ಕಾರ್ಯಕ್ರಮದಲ್ಲಿ ಒಬ್ಬ ವಿಶೇಷ ವ್ಯಕ್ತಿ ಇದ್ದಾರೆ. ಯುವಕ ಅವರು ಇನ್ನೂ ಕೂಡ ನಮ್ಮ ಕರ್ನಾಟಕವೇ ಹೆಮ್ಮೆ ಪಡುವಂಥ ಒಂದು ಸಾಧನೆಯನ್ನು ಮಾಡಿದ್ದಾರೆ. ಸೊ ಆ ಸಾಧನೆ ಮಾಡಿರುವಂಥ ಹಿನ್ನೆಲೆಯಲ್ಲಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ವಿಶೇಷ ವ್ಯಕ್ತಿ ಆಗಿದ್ದಾರೆ. ಅವರು ಬೇರೆ ಯಾರೂ ಅಲ್ಲ, ನಮ್ಮ ತುಮಕೂರಿನ ಶಿರಾ ಮೂಲದ BM ಚಾಣಕ್ಯ ಶಾಸ್ತ್ರಿ ಅಂತೇಳಿ. ಚಾಣಕ್ಯ ಶಾಸ್ತ್ರಿ ಅವರೇ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಓಕೆ, ಏನು ವಿಶೇಷ ವ್ಯಕ್ತಿ, ಏನು ಇಂಟರ್ವ್ಯೂನ ಉದ್ದೇಶ ಅನ್ನುವಂಥದ್ದನ್ನ ನಾನು ಮೊದಲಿಗೆ ಹೇಳ್ತೀನಿ. ನಿಮ್ಗೆಲ್ರಿಗೂ ಕೂಡ ಸೇನೆಗೆ ಹೋಗಬೇಕು, ಸೇನೆಯಲ್ಲಿ ಸೇರಿಕೊಂಡು ನಾನು ಯೋಧನ ಕೆಲಸ ಮಾಡಬೇಕು ಅನ್ನುವಂಥ ಆಸೆ ಇರುತ್ತೆ. ಅದೇ ರೀತಿಯಾಗಿ ಸಾಕಷ್ಟು ಜನರಿಗೆ ಸೇನೆಯಲ್ಲೂ ಕೂಡ ಒಂದು ಪರೀಕ್ಷೆ ಇದೆ. ಸೊ ಆ ಪರೀಕ್ಷೆಯನ್ನು ಪಾಸ್ ಮಾಡಿದ್ರೆ ಸೇನೆಯಲ್ಲಿರುವಂಥ ಅತಿ ಉನ್ನತ ಸ್ಥಾನಕ್ಕೆ ಹೋಗುವಂಥ, ನೀವು ನಾರ್ಮಲ್ ಏನು ಸೋಲ್ಜರ್ ಆಗಿ ಹೋದರೆ ಆ ಉನ್ನತ ಸ್ಥಾನಗಳಿಗೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಆದರೆ ಪರ್ಟಿಕ್ಯುಲರ್ ಆಗಿ ಈ ಒಂದು ಎಕ್ಸಾಮ್ಸ್ UPSC ಏನಿದೆ, UPSCಯೇ ಕಂಡಕ್ಟ್ ಮಾಡುವಂಥ ಈ ಒಂದು ಎಕ್ಸಾಮ್ಸ್, ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಅವರು ಈ ಒಂದು ಪರೀಕ್ಷೆಯನ್ನು, ಟೋಟಲ್ ಆದಂಥ ಎಕ್ಸಾಮ್ಸನ್ನು ನಡೆಸ್ತಾರೆ. ಸೊ ಆ ಒಂದು NDA ಪರೀಕ್ಷೆ ಅಂತ ಇದೆ. ಸೊ ಈ ಪರೀಕ್ಷೆಯನ್ನು ಪಾಸ್ ಆದರೆ ಖಂಡಿತವಾಗ್ಲೂ ನೀವು ಸೇನೆಯಲ್ಲಿ ಉನ್ನತ ಸ್ಥಾನಕ್ಕೆ ಹೋಗ್ಬೋದು. ಆದರೆ ಈ ಪರೀಕ್ಷೆಯನ್ನು ಪಾಸ್ ಮಾಡಬೇಕು ಅಂತಂದರೆ UPSC ಕಂಡಕ್ಟ್ ಮಾಡ್ತೀವಿ, ನೀವು IAS IPS ಅದಕ್ಕೆ ಯಾವ ರೀತಿಯಾಗಿ ಸ್ಟಡಿ ಮಾಡಬೇಕಲ್ಲ ಅಷ್ಟೇ ಕಷ್ಟಪಟ್ಟು ಸ್ಟಡಿ ಮಾಡಿ ಎಕ್ಸಾಮ್ಸನ್ನು ಪಾಸ್ ಮಾಡಬೇಕು. ಸೊ ಇಂತಹ ಒಂದು ಪರೀಕ್ಷೆ ಇದೆ, ಈ ಪರೀಕ್ಷೆಯನ್ನು ಬರೆದು ಪಾಸ್ ಆದರೆ ಇಂತಹ ಸ್ಥಾನಕ್ಕೆ ಹೋಗ್ಬೋದು ಅನ್ನೋವಂಥ ಬಗ್ಗೆ ಹೆಚ್ಚಿನ ಜನರಿಗೆ ಮಾಹಿತಿ ಇಲ್ಲ. ಆದರೆ ಇವತ್ತು ನಮ್ಮ ಕರ್ನಾಟಕದಿಂದ ಏಕೈಕ ವ್ಯಕ್ತಿ ಅಂತಲೇ ಹೇಳ್ಬೋದು ಸೆಲೆಕ್ಟ್ ಆಗಿರುವಂಥವ್ರು. ಅದಕ್ಕೆ ಚಾಣಕ್ಯ ಶಾಸ್ತ್ರಿ ಅವರು ಆ ಪರೀಕ್ಷೆಯನ್ನು ಬರೆದು ಸೆಲೆಕ್ಟ್ ಆಗಿದ್ದಾರೆ. ಇದ್ರ ಬಗ್ಗೆ ಈ ಪರೀಕ್ಷೆ ಹೇಗಾಗುತ್ತೆ, ಯಾವ ಬೇಸ್ ಮೇಲೆ ನಾವು ಈ ಪರೀಕ್ಷೆಗೆ ಹೋಗ್ಬೋದು, ಪರೀಕ್ಷೆಯ ಪ್ಯಾಟ್ರನ್ ಯಾವ ರೀತಿಯಾಗಿರುತ್ತೆ, ಮುಂದೆ ಯಾವೆಲ್ಲ ಸ್ಥಾನಮಾನಗಳಿಗೆ ಹೋಗ್ಬೋದು, ಇದೆಲ್ಲದ್ರ ಬಗ್ಗೆ ಖುದ್ದು ಚಾಣಕ್ಯ ಶಾಸ್ತ್ರಿ ಅವರಿದ್ದಾನೆ ಮಾಹಿತಿನ ತಿಳ್ಕೊಳ್ಳೋಣ. ಚಾಣಕ್ಯ ಶಾಸ್ತ್ರಿ ಅವರೇ, ಮೊದಲಿಗೆ ತಮಗೆ ಈ ರೀತಿಯ ಪರೀಕ್ಷೆ ಇದೆ, ಇದಕ್ಕೆ ಹೋಗಬೇಕು ಅನ್ನುವಂಥ ಮಾಹಿತಿ ಹೇಗೆ ಬಂತು, ನಿಮ್ಮ ಹಿನ್ನೆಲೆ ಏನು? ಸರ್, ಆ್ಯಕ್ಚುಲಿ ಈ ಪರೀಕ್ಷೆ ಬಗ್ಗೆ ಜಾಸ್ತಿ ಜನಕ್ಕೆ ಗೊತ್ತಿರಲ್ಲ. ಆದರೆ ನಮ್ಮ ಪಪ್ಪ ಒಬ್ಬ ರಿಟೈರ್ಡ್ ಆರ್ಮಿ ಸೋಲ್ಜರ್ ಆಗಿರೋದ್ರಿಂದ ಅವ್ರಿಗೆ ಏನು ಫ್ರೆಂಡ್ಸ್ ಎಲ್ಲ ಇದಾರಲ್ಲ, ಅವ್ರ ಇನ್ಫಾರ್ಮೇಶನ್ ಇಂದ ನಾನು ತಿಳ್ಕೊಂಡಿದ್ದು ಈ ಥರ NDA ಎಕ್ಸಾಮ್ಸ್ ಇದೆ. ನಿಮ್ಮ ತಂದೆಯವರು ಏನಾಗಿದ್ರು ಸೇನೆಯಲ್ಲಿ, ಈಗ ಏನು ಮಾಡ್ತಾ ಇದ್ದಾರೆ? ನಮ್ಮ ಪಪ್ಪ ರಿಟೈರ್ಡ್ ಆದಾಗ ಹವಿಲ್ದಾರ್ ಆಗಿದ್ರು. ನಮ್ಮ ಪಪ್ಪ ಸೇನೆಯಲ್ಲಿ 17 years ಸರ್ವಿಸ್ ಮಾಡಿದ್ದಾರೆ. ಇವಾಗ ನಮ್ಮ ಪಪ್ಪ ಗೌರ್ಮೆಂಟ್ ಲೆಕ್ಚರರ್ ಇದ್ದಾರೆ. ಓಕೆ, ಏನಿದು ಈ NDA ಎಕ್ಸಾಮ್ಸ್ ಅಂದರೆ ಏನು, ಮೊದಲಿಗೆ ಯಾವ ಬೇಸ್ ಮೇಲೆ ಹೋಗಬೇಕು? ಲೈಕ್ ಈಗ UPSC ಅಂದರೆ ಡಿಗ್ರಿ ಆಗಿರಬೇಕು ಅಂತಾರೆ. ಈ NDA ಎಕ್ಸಾಮ್ಸನ್ನು ತಗೊಳ್ಕೊಬೇಕು ಅಂತಂದರೆ, ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯ ಈ ಒಂದು ಎಕ್ಸಾಮ್ಸ್ ತೆಗೆದುಕೊಳ್ಬೇಕು ಅಂದರೆ ಏನು ಕ್ವಾಲಿಫಿಕೇಶನ್ ಬೇಕು? IAS IPS ಆಗಿದ್ರೆ ಅವರು ಡಿಗ್ರಿ ಮಾಡ್ಕೊಂಡಿರ್ಬೇಕು ಅಂತ ಅಂತಾರೆ. ಆದ್ರೆ ಆರ್ಮಿಲಿ ಯಂಗ್ ಮೆನ್ ಬೇಕು, ತುಂಬಾ ವಯಸ್ಸು ಕಡಿಮೆ ಇರೋರು ಬೇಕು. ಅದಕ್ಕೆ ಅವರು 11th ಫಸ್ಟ್ PUC ಮುಗಿಸಿದ ತಕ್ಷಣನೇ NDA ಎಕ್ಸಾಮ್ಸ್ ಅಂತ ಕಂಡಕ್ಟ್ ಮಾಡ್ತಾರೆ. ಅದಕ್ಕೆ ನಾವು ಅಪ್ಲೈ ಮಾಡ್ಬೋದು. ಜಸ್ಟ್ ಫಸ್ಟ್ PUC ಮುಗಿಸಿದಾದ್ಮೇಲೆ ನಾವು 12th ಅಲ್ಲಿ ಇರ್ಬೇಕಾದ್ರೆ NDA ಕ್ವಾಲಿಫೈ ಆಗ್ಬೋದು. 12th ಮುಗಿಸಿ ನೆಕ್ಸ್ಟ್ NDA ಗೆ ಜಾಯ್ನಿಂಗ್ ಅಂತ ಇರುತ್ತೆ. ಅದಕ್ಕೆ ಅಂತ ಅವರು ಎಕ್ಸಾಮ್ಸ್ ರಿಲೀಸ್ ಮಾಡ್ತಾರೆ. ಪ್ರತಿ ವರ್ಷ 2 ಎಕ್ಸಾಮ್ಸ್ ಇರ್ತದೆ. ಒಂದು ಏಪ್ರಿಲ್ ಅಲ್ಲಿ ನಡೆಯುತ್ತೆ, ಇನ್ನೊಂದು ಸೆಪ್ಟೆಂಬರ್ ಅಲ್ಲಿ ನಡೆಯುತ್ತೆ. ಸೊ ನಾನು ಈಗ ಸೆಪ್ಟೆಂಬರ್ ಟೈಮ್ ಇತ್ತಲ್ಲ, ನಂದು ಫಸ್ಟ್ PUC ಮುಗಿದಿತ್ತು, ಆ ಟೈಮಲ್ಲಿ ನಾನು ಅಪ್ಲೈ ಮಾಡಿದ್ದು ಈ NDA ಎಕ್ಸಾಮ್ಸ್ಗೆ. ಈ NDA ಎಕ್ಸಾಮ್ಸ್ ಟೋಟಲ್ 2 ಪೇಪರ್ ಇರುತ್ತೆ, ಒಂದೇ ದಿವಸ ನಡೆಸ್ತಾರೆ ಎಕ್ಸಾಮ್ ನ. ಒಂದು MAT ಪೇಪರ್ ಅಂತ, ಇದರಲ್ಲಿ ಮ್ಯಾಥ್ಸ್ ಬಗ್ಗೆ ಕೇಳ್ತಾರೆ. 300 ಮಾರ್ಕ್ಸಿಗೆ ಇದು ಟೋಟಲ್ ಏನು ಪೇಪರ್ ಇರುತ್ತೆ. ಈ ಪೇಪರ್ 2.5 hours ನಡೆಯುತ್ತೆ. ಮಾರ್ನಿಂಗ್ ಸೆಷನ್ ಗೆ ಇದನ್ನ ಮುಗಿಸ್ಬಿಡ್ತಾರೆ. ಇದ್ರಾಗೆ ಟೋಟಲ್ 120 ಕ್ವಶನ್ಸ್ ಇರ್ತವೆ.
ಇದನ್ನ ನಾವು 2.5 ಗಂಟೆಯಲ್ಲಿ ಮುಗಿಸ್ಬೇಕು. ನೆಕ್ಸ್ಟ್ ಅದೇ ದಿವಸನೇ ಮಧ್ಯಾಹ್ನ ಟೈಮ್ ಹಂಗೆ ಅವರು 2ನೇ ಪೇಪರ್ ಮಾಡ್ತಾರೆ, ಅದು GAT ಪೇಪರ್, ಅದು 2.5 ಗಂಟೆನೇ ಇರುತ್ತೆ. ಆದ್ರೆ ಇದಕ್ಕೆ 600 ಮಾರ್ಕ್ಸ್. GAT ಅಂದ್ರೆ ಏನೆಲ್ಲ ಇರುತ್ತೆ, ಅದು ಯಾವ ಸಬ್ಜೆಕ್ಟ್ ಬಗ್ಗೆ? ಈ GAT ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಇವು 3 ಇರುತ್ತೆ ಸೈನ್ಸ್ ಕಡೆಯಿಂದ. ಮತ್ತೆ ಜನರಲ್ ನಾಲೆಡ್ಜ್, ಜನರಲ್ ಅವೇರ್ನೆಸ್, ಸಿವಿಕ್ಸ್, ಹಿಸ್ಟ್ರಿ, ಜಿಯೋಗ್ರಫಿ ಇವೆಲ್ಲ ಸೋಷಿಯಲ್ ಬೇಸಿಸ್ ಇರುತ್ತೆ. ತಿರ್ಗಾ ಏನ್ ಜನರಲ್ ಸೈನ್ಸ್ ಅಂತ ಹೇಳ್ತಾರಲ್ಲ ಅದನ್ನು ಎಲ್ಲ ಇನ್ಕ್ಲೂಡ್ ಮಾಡಿರ್ತಾರೆ ಇದ್ರೆ. ಟೋಟಲ್ 2 ಪೇಪರ್ ಇರುತ್ತೆ ಇದ್ರೊಳಗೆ. ಟೋಟಲ್ 2 ಪೇಪರ್ ಇರುತ್ತೆ. ಒಂದೇ ದಿವಸ 2 ಬರೀಬೇಕು. ಒಂದೇ ದಿವಸ 2 ಟೋಟಲ್ ಈಗ ಫಸ್ಟ್ ಮ್ಯಾಥ್ಸ್ ಪೇಪರ್ ಎಷ್ಟು ಮಾರ್ಕ್ಸ್ ಇರುತ್ತೆ? 300 ಇನ್ನ ಸೆಕೆಂಡ್ ಪೇಪರ್ GAT ಅದು ಎಷ್ಟು? 600 ಮಾರ್ಕ್ಸ್ ಇರುತ್ತೆ. ಓಕೆ, ಇವೆಲ್ಲವೂ ಕೂಡ ಥಿಯರಿ ಇರುತ್ತಾ ಅಥವಾ ಈ ಏನು ಟಿಕ್ ಮಾರ್ಕ್ ಹಾಕಿ ಸೆಲೆಕ್ಟ್ ಮಾಡೋದು? ಜಸ್ಟ್ ಟಿಕ್ ಮಾಡ್ಬೇಕಷ್ಟೇ. ಓಕೆ, ನಮ್ದು ಯಾವ್ದು ರಿಟರ್ನ್ ಎಕ್ಸಾಮ್ ಯಾವ್ದು ಇರೋದಿಲ್ಲ, ಈ ಟಿಪ್ಪಣಿ ಬರೆಯೋದು ಆ ತರದ್ದು, ಎಸ್ಸೆ ಬರೆಯೋದು ಈ ತರದ್ದು ಯಾವ್ದು ಇರೋದಿಲ್ಲ. ಓಕೆ, ಅದಾದ್ಮೇಲೆ ಹೇಗೆ? ಈಗ ಫಸ್ಟ್ ರಿಟರ್ನ್ ಕ್ಲಿಯರ್ ಮಾಡ್ತಾರೆ. ಇನ್ನೊಂದು 1 ಮಂತ್ ಒಳಗಡೆ ಅವರು ಬರೀ ನಮ್ ರೋಲ್ ನಂಬರ್ ರಿಲೀಸ್ ಮಾಡ್ತಾರೆ, ಯಾರ್ಯಾರು ರಿಟರ್ನ್ ಎಕ್ಸಾಮ್ಸ್ ಕ್ಲಿಯರ್ ಮಾಡಿದ್ದೀರಾ ಅಂತ. ಈ 900 ಮಾರ್ಕ್ಸ್ಗೆ ಅರೌಂಡ್ 350 ಹತ್ರನೇ ಕಟ್ ಆಫ್ ಬಂದು ನಿಂತ್ಕೊಂಡ್ಬಿಡುತ್ತೆ. ಅಷ್ಟೇ ಕಟ್ ಆಫ್ ಇರೋದು. ಅಷ್ಟು ಮಾರ್ಕ್ಸ್ ಕಿನ್ನ ಜಾಸ್ತಿ ಯಾರು ತೆಗ್ದಿರ್ತಾರಲ್ಲ ಅವ್ರದ್ದು ಜಸ್ಟ್ ರೋಲ್ ನಂಬರ್ ರಿಲೀಸ್ ಮಾಡ್ತಾರೆ. ಅದಾಗಿದ್ದಾದ್ಮೇಲೆ ನೇಮ್ ಲಿಸ್ಟ್ ರಿಲೀಸ್ ಮಾಡ್ತಾರೆ. ಈಗ ನೇಮ್ ಲಿಸ್ಟ್ ಏನ್ ಬರುತ್ತಲ್ಲ, ಮತ್ತೆ ಇನ್ನೊಂದು ತಿಂಗಳಾಗಿದ್ದಾದ್ಮೇಲೆ SSB ಸೆಲೆಕ್ಷನ್ ಡೇಟ್ಸ್ ಅಂತ ಬರುತ್ತೆ. ಈಗ ಇಂಟರ್ವ್ಯೂ ಅಟೆಂಡ್ ಮಾಡ್ಬೇಕಲ್ಲ, ಅವ್ರು ನಮಗೆ ಫ್ರೀಡಮ್ ಕೊಡ್ತಾರೆ. ಅವ್ರು ಟೈಮ್ ಗ್ಯಾಪ್ ಕೊಟ್ಟಿರ್ತಾರೆ, ಇಷ್ಟ್ರಾಗೆ ನಾವು ಒಂದು 5 ದಿವಸ ಸೆಲೆಕ್ಟ್ ಮಾಡ್ಬೇಕು. ನನಗೆ ಸ್ವಲ್ಪ JEE ಎಕ್ಸಾಮ್ಸ್ ಅಪ್ರೋಚಿಂಗ್ ಇತ್ತಲ್ಲ ಜನವರಿಲಿ, ಸೊ ನಾನು ಫಸ್ಟ್ ಯಾವ ಡೇಟ್ಸ್ ಇದ್ವಲ್ಲ 19ನೇ ತಾರೀಕು ಡಿಸೆಂಬರ್ ಇಂದ ಹಿಡಿದು 23ಗೆ ಫಸ್ಟ್ನೇ ಡೇಟ್ ಇತ್ತು, ನಾನು ಅದೇ ಬ್ಯಾಚಿಗೆ ಸೆಲೆಕ್ಟ್ ಮಾಡ್ಕೊಂಡೆ. ಈಗ ಆ ಬ್ಯಾಚ್ ಸೆಲೆಕ್ಟ್ ಮಾಡಿದಾದ್ಮೇಲೆ ಅವತ್ತಿನ ದಿವಸ ಅವ್ರು ಪ್ಲೇಸ್ ಕೊಟ್ಟಿರ್ತಾರೆ. ನಂದು ಭೂಪಾಲ್ ಅಲ್ಲಿ ಬಿದ್ದಿತ್ತು, ಏನು ಇಂಟರ್ವ್ಯೂ ಎಲ್ಲಿ ಟೆಸ್ಟಿಂಗ್ ಎಲ್ಲ ನಡೆಯುತ್ತೋ ಅದು. ಸೊ ಅವತ್ತಿನ ದಿವಸ ನಾವು ಅಲ್ಲಿಗೆ ಹೋಗಿ ರಿಪೋರ್ಟ್ ಮಾಡಿರ್ಬೇಕು. ಸೊ ನಾನು 19ನೇ ತಾರೀಕು ಭೂಪಾಲಿಗೆ ಹೋಗೋ ತರ ಪ್ಲಾನ್ ಮಾಡ್ಕೊಂಡು ಜಸ್ಟ್ ಅಲ್ಲಿಗೆ ಹೋಗಿ ರಿಪೋರ್ಟ್ ಮಾಡಿದೆ. ಓಕೆ, ಇನ್ನು ಇದರೊಳಗಡೆ ಎಷ್ಟು ಜನ ಅಂದರೆ ಎಷ್ಟು ಪೋಸ್ಟ್ಗಳಿತ್ತು, ನೀವು ಎಷ್ಟು ಜನ ಅಪ್ಲೈ ಮಾಡಿದ್ರಿ, ಎಷ್ಟು ಜನ ಸೆಲೆಕ್ಟ್ ಆದ್ರ, ನೀವು ಅದರೊಳಗಡೆ ಎಷ್ಟನೇ ರ್ಯಾಂಕಲ್ಲಿ ಇದ್ದೀರಿ? ಟೋಟಲ್ ಕರೆಕ್ಟಾಗಿ ಅಫಿಷಿಯಲ್ ರೆಕಾರ್ಡ್ಸ್ ಏನಿಲ್ಲ, ಆದ್ರೆ ಅಪ್ರಾಕ್ಸಿಮೇಷನ್ ಪ್ರಕಾರ 2 to 3 lakhs ಅಪ್ಲೈ ಮಾಡ್ತಾರೆ NDA ರಿಟರ್ನ್ ಎಕ್ಸಾಮ್ಸ್ಗೆ ಇಡೀ ಇಂಡಿಯಾದಲ್ಲಿ. ಓಕೆ, ಈ ಸರಿ NDA ಎಕ್ಸಾಮ್ಸ್ ಕ್ಲಿಯರ್ ಮಾಡಿರೋರು NDA 2024 ನಾನು ಅಟೆಂಪ್ಟ್ ಮಾಡಿದ್ದು, ಅದರಲ್ಲಿ 8303 ಜನ ಟೋಟಲ್ ರಿಟರ್ನ್ ಕ್ಲಿಯರ್ ಮಾಡಿರ್ತಾರೆ. ಇವ್ರೆಲ್ಲಾರ್ಗು SSB ಅಟೆಂಡ್ ಮಾಡೋ ಚಾನ್ಸ್ ಸಿಗುತ್ತೆ. ಈ ಎಲ್ಲ SSB ಅಟೆಂಡ್ ಆಗಿದ್ದಾದ್ಮೇಲೆ ಇಂಟರ್ವ್ಯೂ ಕ್ಲಿಯರ್ ಮಾಡಿರೋರು 792 ಜನ ಇದ್ದಾರೆ. 792 ಜನ. ಈ 792 ಜನತೆಗೆ ಬರೀ ಟಾಪ್ 400 ಮಾತ್ರ ಅವ್ರು ಸೆಲೆಕ್ಟ್ ಮಾಡೋದು, ಯಾಕಂದ್ರೆ ವೇಕೆನ್ಸಿ ಇರೋದೇ ಅಷ್ಟು. ಅವ್ರ ಇಂಟರ್ವ್ಯೂ ಕ್ಲಿಯರ್ ಮಾಡಿರ್ಬೋದು, ಆದ್ರೆ ಮೆರಿಟ್ ಲಿಸ್ಟ್ ಗೆ ಅವ್ರ ರ್ಯಾಂಕ್ ಮೇಲೆ ಡಿಪೆಂಡ್ ಆಗುತ್ತೆ ವೇಕೆನ್ಸಿ ಕೊಡೋದು. ನಂದು ಈಗ 64ನೇ ರ್ಯಾಂಕ್ ಇದೆ 64 ಟೋಟಲ್ ಲಿಸ್ಟ್ ಅಲ್ಲಿ. ಸೊ ಆರಾಮ್ಸೆ ನಿಮ್ಗೆ ಒಳ್ಳೆ ಪೋಸ್ಟೇ ಸಿಗುತ್ತೆ. ಒಳ್ಳೆ ಪೋಸ್ಟೇ ಸಿಗುತ್ತೆ. ಓಕೆ, ಈ ಎಕ್ಸಾಮ್ಸ್ ಎಲ್ಲ ಕ್ಲಿಯರ್ ಆಗೋದ್ರಿಂದ ಇದರಲ್ಲಿ ಈ ಒಂದು ಎಕ್ಸಾಮ್ಸ್ ಇಂದ ಯಾವ ಸ್ಥಾನಕ್ಕೆ ಹೋಗ್ಬೋದು ಅಂತ ಹೇಳಿ? ಇವಾಗ ಈ ಎಕ್ಸಾಮ್ಸ್ ಕ್ಲಿಯರ್ ಮಾಡ್ಕೊಂಡು ಹೋದವರು NDA ಪುಣೆಯಲ್ಲಿ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಅಂತ ಇದೆ. ಇದು ಒನ್ ಆಫ್ ದ ಫೈನೆಸ್ಟ್ ಮಿಲಿಟರಿ ಅಕಾಡೆಮೀಸ್. ಈ ಮಿಲಿಟರಿ ಅಕಾಡೆಮಿಯಲ್ಲಿ ನಮಗೆ 3 ವರ್ಷ ಮಿಲಿಟರಿ ಟ್ರೈನಿಂಗ್, ಅದ್ರ ಜೊತೆಗೆ ಅವರೇ ಡಿಗ್ರಿ ಮಾಡಿಸ್ಕೊಂಡ್ ಕೊಡ್ತಾರೆ. ಅವರೇ ಡಿಗ್ರಿ ಮಾಡಿಸ್ಕೊಂಡ್ ಕೊಡ್ತಾರೆ. ಈಗ 3 ವರ್ಷ ಇಲ್ಲಿ ಮಾಡಿದೀವಿ. 3 ವರ್ಷನೂ ನಾವು ಯಾರು ಏರ್ ಫೋರ್ಸ್ಗೆ ಹೋಗ್ಬೇಕಂತ ಇರ್ತಾರೋ, ಯಾರು ನೇವಿಗೆ ಹೋಗ್ಬೇಕಂತ ಇರ್ತಾರೋ, ಯಾರು ಆರ್ಮಿಗೆ ಹೋಗ್ಬೇಕಂತ ಇರ್ತಾರೋ ಎಲ್ಲರೂ ಜೊತೆಗೆ ಓದ್ತೀವಿ. ನೆಕ್ಸ್ಟ್ 4ನೇ ವರ್ಷ ಅದು ಆರ್ಮಿಗೆ ಹೋಗ್ತೀವ ಅಥವಾ ನೇವಿಗೆ ಹೋಗ್ತೀವ ಅಥವಾ ಏರ್ ಫೋರ್ಸ್ಗೆ ಹೋಗ್ತೀವ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಆರ್ಮಿಗೆ ಹೋಗಂಗಿದ್ರೆ IMA ಇಂಡಿಯನ್ ಮಿಲಿಟರಿ ಅಕಾಡೆಮಿ ಡೆಹ್ರಾಡೂನ್ ಅಲ್ಲಿ ಇದೆ, ಅಲ್ಲಿಗೆ 4ನೇ ವರ್ಷ ಕಳ್ಸ್ಕೊಂಡ್ ಕೊಡ್ತಾರೆ. ಈ ಏನು 3 ವರ್ಷ ಓದೋದು NDA ಅಲ್ಲಿ ಇದೆಯಲ್ಲ, ಅದು ಯೂಶಲಿ ಎಲ್ಲ ಸರ್ಕಾರದ್ದೇನೆ ಏನು ಎಕ್ಸ್ಪೆನ್ಸಸ್ ಎಲ್ಲ ತಗೊಂಡಿರ್ತಾರೆ. ಅದ್ರ ಮೇಲೂ ನಮ್ ಸ್ಟೇಟ್ ಗೌರ್ಮೆಂಟ್ ಸ್ಕಾಲರ್ಶಿಪ್ಸ್ ಕೊಡ್ತಾರೆ, ಪ್ರೊವೈಡ್ ಮಾಡ್ತದೆ. ಯಾರು NDA ಹೋಗ್ತಾರೋ ಅವ್ರಿಗೆ ಅದ್ರ ಬೆನಿಫಿಟ್ಸ್ ನಾವು ತಗೋಬಹುದು. ಆಲ್ಮೋಸ್ಟ್ ತುಂಬಾ ಬೇರೆ ಎಲ್ಲ ಫೀಲ್ಡ್ಸ್ ಕಂಪೇರ್ ಮಾಡ್ಕೊಂಡ್ರೆ ತುಂಬಾ ಕಮ್ಮಿ ರೇಟ್ ಅಲ್ಲೇನೆ ನಾವು ಏನು ಅಫೋರ್ಡೆಬಲ್ ಎಜುಕೇಶನ್ ಅವ್ರು ಪ್ರೊವೈಡ್ ಮಾಡ್ತಾ ಇದ್ದಾರೆ, ಅದ್ರ ಬೆನಿಫಿಟ್ಸ್ ತಗೋಬಹುದು. ನೆಕ್ಸ್ಟ್ 4ನೇ ವರ್ಷ IMA ಹೋದಾಗ ಅವರು ಮಂತ್ಲಿ 56,100 ರೂಪೀಸ್ ಸ್ಟಿಪೆಂಡ್ ಅಮೌಂಟ್ ಅಂತ ಅವರೇ ಕೊಡ್ತಾರೆ. ಅದು ಇದರಿಂದ ಡಿಫೆನ್ಸ್ ಇಂದ 4ನೇ ವರ್ಷ ಆಗಿದ ತಕ್ಷಣ ಕಮಿಷನ್, 4ನೇ ವರ್ಷ NDA ಕಮಿಷನ್, ನಾವು ಯಾವ ರೆಜಿಮೆಂಟ್ಗೆ ಹೋಗ್ಬೇಕು ಅದೆಲ್ಲ ಅವರೇ ಡಿಸೈಡ್ ಮಾಡಿ ನಮ್ದು ಏನು ಸೆಲೆಕ್ಷನ್ ಪ್ರಿಫರೆನ್ಸಸ್ ಅದನ್ನೆಲ್ಲ ತಗೊಂಡು ಜಸ್ಟ್ 4ನೇ ವರ್ಷದ ಎಂಡಿಗೆ ನಾವು ಲೆಫ್ಟಿನೆಂಟ್ ಪೋಸ್ಟ್, ಲೆಫ್ಟಿನೆಂಟ್ ರ್ಯಾಂಕಿಗೆ ಕಮಿಷನ್ ಆಗಿರ್ತೀವಿ. ಓಕೆ, ಅಂದ್ರೆ ಸ್ಟಾರ್ಟ್ ಆಗೋದೇನೆ ಇಲ್ಲಿ ಫಸ್ಟ್ ಪೋಸ್ಟ್ ಲೆಫ್ಟಿನೆಂಟ್. ಓಕೆ, ಇದ್ರ ಮೇಲೆ ಪ್ರಮೋಷನ್ ತಗೊಂಡು ಮುಂದೆ ಜರ್ನಿ ನಾವು ಡಿಸೈಡ್ ಮಾಡಿ ಫೈನಲ್ ಆಗಿ ಯಾವ ಹಂತಕ್ಕೆ ಹೋಗ್ಬೋದು? ಲೆಫ್ಟಿನೆಂಟ್ ಸ್ಟಾರ್ಟಿಂಗ್ ಲೆಫ್ಟಿನೆಂಟ್ ಆಗಿ ನೀವು ಸೆಲೆಕ್ಟ್ ಆಗ್ತೀರಿ, ಅದಾದ್ಮೇಲೆ ಫೈನಲ್ ಅಂದ್ರೆ ಯಾವ ಒಂದು ಪೋಸ್ಟ್ ಹೋಗ್ಬೋದು? ಹೈಯರ್ ಪೋಸ್ಟ್ ಅಂತಂದ್ರೆ ಇದು ಏನು ಆಫೀಸರ್ ಎಂಟ್ರಿ ಇದೆಯಲ್ಲ, ಇದ್ರಾಗೆ ಫಸ್ಟ್ ಪೋಸ್ಟ್ ಲೆಫ್ಟಿನೆಂಟ್ ನೀವು ಹೇಳ್ತೀನಿ. ನೆಕ್ಸ್ಟ್ ಇದ್ರಾಗೆ ಟಾಪ್ ಮೋಸ್ಟ್ ಪೋಸ್ಟ್ ಅಂದ್ರೆ ಜನರಲ್ ಅಂತ ಬರುತ್ತೆ. ಅದ್ರ ಮೇಲೂ ಫೀಲ್ಡ್ ಮಾರ್ಷಲ್ ಇದೆ. ಅದೇ ಇಲ್ಲಿ ತನಕ ಆಗಿರೋದೇ ಇಬ್ರು ಫೀಲ್ಡ್ ಮಾರ್ಷಲ್, ಒಬ್ರು
ಕರಿಯಪ್ಪ ಸರ್ ಅಂತ ಮತ್ತೆ ಇನ್ನೊಬ್ರು ಸ್ಯಾಮನ್ ಎಕ್ಸ್ಟ್ರಾ ಸರ್, ಅವರಿಬ್ರೆ ಆಗಿರೋದು ಇಲ್ಲಿ ತನಕ ಫೀಲ್ಡ್ ಮಾರ್ಷಲ್. ಬಿಟ್ರೆ ಇನ್ನೇನು ಚೀಫ್ ಆಫ್ ಆರ್ಮಿ ಸ್ಟಾಫ್, ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅವರೆಲ್ಲ ಇರ್ತಾರಲ್ಲ, ಅವರೆಲ್ಲ ಜನರಲ್ ಆಗಿರ್ತಾರೆ, ಜನರಲ್ ರ್ಯಾಂಕ್, ಹೈಯೆಸ್ಟ್ ರ್ಯಾಂಕ್. ಓಕೆ, ಈಗ ಸಾಮಾನ್ಯ ಈ ಆರ್ಮಿನವ್ರು ಕಾಲ್ ಫಾರ್ ಮಾಡ್ತಾರಲ್ಲ, ಆ ಪೋಸ್ಟ್ಗೆ ಈಗ ಸೇರಿದಾಗ ಅಂಥವ್ರು ಈ ಲೆಫ್ಟಿನೆಂಟ್ ಪೋಸ್ಟು ಅದಕ್ಕಿಂತ ಮೇಲ್ಪಟ್ಟ ಪೋಸ್ಟ್ಗೆ ಹೋಗೋಕ್ಕಾಗಲ್ವ ಅವ್ರ ಸರ್ವಿಸಲ್ಲಿ? ಯಾವ ಎಂಟ್ರಿಯಿಂದ ಸರ್? ಅದೇ ಈಗ ನಾನು ಮಾಮೂಲಿ ಈಗ ಸೋಲ್ಜರ್ಸ್ಗಳಿಗೆಲ್ಲನೂ ಕೂಡ ಕಾಲ್ ಮಾಡ್ತಾರೆ Yes, sir. ಸೇನೆಯಲ್ಲಿ, ಅದಕ್ಕೆ ನಾರ್ಮಲ್ ಆಗಿ ಏನು ಕಾಲ್ ಮಾಡ್ತಾರಲ್ಲ ಅದಕ್ಕೆ ಹೋಗಿ ನಾವು ಸೆಲೆಕ್ಟ್ ಆಗಿ ನಾವು ಸರ್ವಿಸ್ ಸ್ಟಾರ್ಟ್ ಮಾಡ್ತೀವಲ್ಲ, ಸೊ ಅಂಥವ್ರು ಈ ಲೆಫ್ಟಿನೆಂಟ್ ಪೋಸ್ಟು ಅದಕ್ಕಿಂತ ಮೇಲ್ ಪೋಸ್ಟ್ಗೆಲ್ಲ ಹೋಗೋಕ್ಕಾಗುತ್ತಾ? ಅದ್ರಲ್ಲಿ ಅವಕಾಶ ಇಲ್ಲ. ಅದ್ರಲ್ಲಿ ಅವಕಾಶ ಇಲ್ಲ. ಅದ್ರಾಗೆ ಏನಾಗುತ್ತೆ ಅಂದ್ರೆ ಅವ್ರು ಅಲ್ಲೂ ರೆಕಗ್ನೈಸ್ ಮಾಡ್ತಾರೆ ನಮ್ ಟ್ಯಾಲೆಂಟ್ ಎಲ್ಲ. ನಾವು ನಾರ್ಮಲ್ ಏನು ಸೋಲ್ಜರ್ ಎಂಟ್ರಿಯಿಂದ ಹೋದ್ರೆ ಅಲ್ಲೂ ತುಂಬಾ ರೆಕಗ್ನಿಷನ್ ಇರುತ್ತೆ, ಅಲ್ಲೆಲ್ಲ ಟ್ಯಾಲೆಂಟ್ ಅಬ್ಸರ್ವ್ ಮಾಡ್ತಾರೆ. ಆದ್ರೆ ಅದರಲ್ಲಿ ಮ್ಯಾಕ್ಸ್ ಟು ಮ್ಯಾಕ್ಸ್ ನಾವು ಜೂನಿಯರ್ ಕಮಿಷನ್ಡ್ ಆಫೀಸರ್, JCO ಅಥವಾ NCO, ನಾನ್ ಕಮಿಷನ್ಡ್ ಆಫೀಸರ್, ಆ ಲೆವೆಲ್ ಅಂದ್ರೆ ಸುಬೇದಾರ್ ಮೇಜರ್, ಸುಬೇದಾರ್, ಹವಲ್ದಾರ್, ಆ ಲೆವೆಲ್ಗೆ ಹೋಗ್ಬೋದಷ್ಟೇ. ಆಫೀಸರ್, ಡೈರೆಕ್ಟ್ ಆಫೀಸರ್ ಆಗಕ್ಕಾಗಲ್ಲ. ಲೆಫ್ಟಿನೆಂಟ್ ವರ್ಗೂ ಕೂಡ ತಲುಪಕ್ಕೂ ಆಗಲ್ಲ, ಲೆಫ್ಟಿನೆಂಟ್ ತನಕ ತಲುಪಕ್ಕಾಗಲ್ಲ. ಓಕೆ, ಇನ್ನು ಇದಕ್ಕೇನಾದ್ರು ಕೋಚಿಂಗ್ ಸೆಂಟರ್ಗಳಿದೆಯಾ ಅಂತ? ಈಗ UPSC ನಾವು ಎಕ್ಸಾಮ್ಸ್ಗಳು ಬರೀಬೇಕು ಅಂದರೆ ಕೋಚಿಂಗ್ ಸೆಂಟರ್ಗಳು ಬೇಜಾನ್ ಇದೆ, ಬಟ್ ಈ NDA ಎಕ್ಸಾಮ್ಸ್ ಬರೀಬೇಕು ಅಂತಂದ್ರೆ ಕೋಚಿಂಗ್ ಸೆಂಟರ್ಗಳಿದೆಯಾ ಅದಕ್ಕೇನಾದ್ರು ಕೂಡ? ಎಸ್ ಸರ್, ಕೋಚಿಂಗ್ ಸೆಂಟರ್ಸ್ ಇದೆ. ಆದ್ರೆ ಇದೇನ್ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ನಾರ್ತ್ ಇಂಡಿಯಾದಲ್ಲಿ ಜಾಸ್ತಿ ಕಾನ್ಸಂಟ್ರೇಷನ್ ಇದೆ ಈ ಕೋಚಿಂಗ್ ಸೆಂಟರ್ದು. ಈ ಸೌತ್ ಇಂಡಿಯಾಲಿ ಅಷ್ಟೊಂದು ಎಕ್ಸ್ಪೋಜರ್ ಇರಲ್ಲ, NDA ಬಗ್ಗೆ ಅಷ್ಟೊಂದು ಯಾರಿಗೂ ಗೊತ್ತಿರಲ್ಲ. ಸೊ ಕೋಚಿಂಗ್ ಸೆಂಟರ್ನು ಇಲ್ಲಿ ಯಾರು ನಡೆಸಲ್ಲ, ಅದ್ರ ಬಗ್ಗೆ ಎಕ್ಸ್ಪೋಜರ್ ಜಾಸ್ತಿ ಸಿಗಲ್ಲ. ಓಕೆ, ಈಗ ಚಾಣಕ್ಯವರ ನೀವು ಎಕ್ಸಾಮ್ಸ್ ಏನೋ ಬರೆದ್ರಿ, ಓಕೆ, ಎಕ್ಸಾಮ್ಸ್ ಆದಮೇಲೆ ನೆಕ್ಸ್ಟು ಏನಿರುತ್ತೆ ಅಂದರೆ ಫಿಸಿಕಲ್, ಯಾಕೆಂದರೆ ನಮಗೆ ಈಗ ಮಿಲಿಟ್ರಿ ಅಂತಂದೇಟ್ಗೆ ನಾವು ಫಿಸಿಕಲ್ ಫಿಟ್ನೆಸ್ ಇರಬೇಕು ಅನ್ನೋವಂಥದ್ದು, ಮೆಡಿಕಲ್ ಫಿಟ್ನೆಸ್ ಇದೆಲ್ಲ ಹೇಳ್ತಾರೆ. ಎಕ್ಸಾಮ್ಸ್ ಏನೋ ಸೆಲೆಕ್ಟ್ ಆಗ್ತೀರಿ, ಓಕೆ, ಅದಾದಮೇಲೆ ಫಿಸಿಕಲ್ ಫಿಟ್ನೆಸ್ಸು, ರನ್ನಿಂಗು ಇವೆಲ್ಲ ಇರುತ್ತಾ? ರನ್ನಿಂಗು, ಫಿಸಿಕಲ್ ಫಿಟ್ನೆಸ್ ಆತರ ಸ್ಪೆಸಿಫಿಕ್ ಆಗಿ ಅವ್ರೇನ್ ಮಾಡಲ್ಲ. ಆದ್ರೆ ನಮ್ದು ಏನ್ ಇಂಟರ್ವ್ಯೂ ಇದೆಯಲ್ಲ, ಅದ್ ಲೈಕ್ ಸುಮ್ನೆ ಎಲ್ಲೋ ಕುತ್ಕೊಂಡು ಮಾತಾಡೋದಷ್ಟೇ ಅಲ್ಲ, ಅವ್ರು ಕೇಳ್ತಾರೆ ನಾವ್ ಹೇಳ್ಬೇಕು, ಆತರ ಅಲ್ಲ. 5 ದಿವಸ ಲಾಂಗ್ ಪ್ರೊಸೀಜರ್ ಇರುತ್ತೆ. ಯಾವ್ದು ರಿಟರ್ನ್ ಎಕ್ಸಾಮ್ಸ್ ಆದ್ಮೇಲೆ ಇಂಟರ್ವ್ಯೂ? ಆ ಇಂಟರ್ವ್ಯೂ 5 ದಿವಸ ಇರುತ್ತೆ. ಏನೇನಿರುತ್ತೆ ಒಂದು ಡೀಟೇಲ್ ಆಗಿ ಹೇಳ್ತಾ ಹೋಗ್ಬೋದಾ? ಶೋರ್ ಸರ್. ಫಸ್ಟ್ನೇ ದಿವಸ ನಾನು ಹೆಂಗೆ 19 ಡಿಸೆಂಬರ್ ಹೋಗಿದ್ನಲ್ಲ, ಅದನ್ನ ರಿಪೋರ್ಟಿಂಗ್ ಡೇ ಅಂತ ಅಂತಾರೆ. ಇದರಲ್ಲಿ ಸ್ಟೇಜ್ 1 ಟೆಸ್ಟಿಂಗ್ ಮಾಡ್ತಾರೆ, ಸ್ಕ್ರೀನಿಂಗ್ ಟೆಸ್ಟ್. ಇದ್ರಾಗ ಏನ್ ಮಾಡ್ತಾರೆ, ನಾವು ಅಲ್ಲಿಗೆ ಹೋಗಿದ್ದಾಗ 114 ಜನ ಬಂದಿದ್ರು. 114 ಜನದಾಗೆ ಅವರು ಎಲಿಮಿನೇಟ್ ಮಾಡ್ಬಿಡ್ತಾರೆ. ಯಾರು ಅವ್ರಿಗೆ ಡೌಟ್ಫುಲ್ ಕ್ಯಾಂಡಿಡೇಟ್ಸ್ ಇರ್ತಾರಲ್ಲ, ಓಕೆ ಇವ್ರ ಕೈಲಿ ಆಗುತ್ತೋ ಇಲ್ವೋ ಅಂತ, ಅವರು ಅದನ್ನ ಎಲಿಮಿನೇಟ್ ಮಾಡ್ಬಿಡ್ತಾರೆ. ಇದಕ್ಕೆ ಸ್ಪೆಸಿಫಿಕ್ ಟೆಸ್ಟ್ ಇರುತ್ತೆ ಮೊದಲನೇ ದಿವಸ. ನಾನು ಹೋಗಿದ ತಕ್ಷಣ ಅಲ್ಲಿ OIR, ಆಫೀಸರ್ ಇಂಟೆಲಿಜೆನ್ಸ್ ರೇಟಿಂಗ್, ಇದೊಂದು ಟೆಸ್ಟ್ ಮಾಡ್ತಾರೆ. ಇದ್ರದ್ದು ಟೋಟಲ್ 2 ಪೇಪರ್ ಇರುತ್ತೆ. 2 ಪೇಪರ್ ಅಲ್ಲಿ ಎಷ್ಟು ಕ್ವಶನ್ ಇರ್ತವೆ, ಯಾವ ತರ ಕ್ವಶನ್ ಇರ್ತವೆ ನಾವೇನು ಹೇಳಕ್ಕಾಗಲ್ಲ. ಆದ್ರೆ ಒಂದ್ ಜಸ್ಟ್ ಜನರಲ್ ಐಡಿಯಾ ಏನಂದ್ರೆ ಈ ಮೆಂಟಲ್ ಎಬಿಲಿಟಿ, ಜನರಲ್ ಅವೇರ್ನೆಸ್, ಅದ್ರ ಮೇಲೆ ಪೇಪರ್ ಇರುತ್ತೆ. ವರ್ಡ್ ಶಫಲ್ ಮಾಡಿರೋದಾಗ್ಲಿ, ತಿರ್ಗಾ ಇಂಗ್ಲಿಷ್ ಕರೆಕ್ಟ್ ಆಗಿದೆಯಾ ಇಲ್ವೋ ಅಂತದ್ದಾದ್ರೂ ಇರ್ಬೋದು. ಫಸ್ಟ್ ಪೇಪರ್ ಇರ್ತದೆ, ಸೆಕೆಂಡ್ ಪೇಪರ್ ಇರ್ತದೆ. ನಮ್ಗೆ ಎಷ್ಟು ಕ್ವಶನ್ ಅಂತ ಗೊತ್ತಿರಲ್ಲ. ಅಲ್ಲಿ ಹೋಗಿ ನಾವು ಆಡಿಟೋರಿಯಂ ಅಲ್ಲಿ ಕುಂಡಿಸ್ತಾರೆ, ಪೇಪರ್ ಕೊಟ್ಟು ಅವಾಗ್ಲೇನೆ ಗೊತ್ತಾಗೋದು ಇಷ್ಟು ಕ್ವಶನ್ ಇದಾವೆ ಅಂತ. ಇಷ್ಟು ಕ್ವಶನ್ ಇದೆ ಅಂತ ಗೊತ್ತಾಗಿದ್ದಾದ್ಮೇಲೆ ಅವ್ರು ಹೇಳ್ತಾರೆ ಒಂದು 30 ನಿಮಿಷ ಟೈಮ್ ಕೊಡ್ತೀವಿ, 45 ಕ್ವಶನ್ ಇದಾವೆ, 30 ನಿಮಿಷ ಟೈಮ್ ಕೊಡ್ತೀವಿ ಅಂತ. ಅಲ್ಲಿ ಯಾವುದೇ ಕ್ಲಾಕ್ ಇರಲ್ಲ, ಯಾವುದೇ ವಾಚಸ್ ಅಲೌಡ್ ಇರಲ್ಲ. ನಮಗೆ ಟೈಮಿನ ಲೆಕ್ಕಾಚಾರ ಇರಬೇಕು ಅಂತ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ನಮಗೆ ಏನು ಟೈಮ್ ನೋಡ್ಕೊಳಕ್ಕೆ ಇರಲ್ಲ, ನಾವು ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ನಮ್ ಸೆನ್ಸ್ ಇಂದ ಪೇಪರ್ ಸಾಲ್ವ್ ಮಾಡ್ಬೇಕು 45 ಕ್ವಶನ್ಸ್ ನ. ಅದನ್ನು ಸೇಮ್ ಆಬ್ಜೆಕ್ಟಿವ್ ಟೈಪ್ ಇರುತ್ತೆ, ಥಿಯರಿ ಏನಿರಲ್ಲ. 4 ಆಪ್ಷನ್ ಅಥವಾ 5 ಆಪ್ಷನ್ ಇರ್ತದೆ, ಅದರಲ್ಲಿ ನಾವು ಟಿಕ್ ಹಾಕೋಬಹುದು ಯಾವ್ದು ಅಂತ OMR ಗೆ. ಈ ತರ 2 ಪೇಪರ್ ಆಗುತ್ತೆ. ಇದರಲ್ಲಿ ಅವರು 1, 2, 3, 4, 5 ಔಟ್ ಆಫ್ 5 ರೇಟಿಂಗ್ ಕೊಡ್ತಾರೆ. 1 ಬೀಯಿಂಗ್ ದ ಬೆಸ್ಟ್, 85% ಕಿಂತ ಜಾಸ್ತಿ ಯಾರು ತೆಗೆದಿರ್ತಾರೋ ಅವರಿಗೆ 1 ನಂಬರ್ ಸಿಗುತ್ತೆ. ಅದೇ ತರ 2, 3, 4, 5. ಆಕ್ಚುಲಿ ಇದು ಏನ್ ಟೆಸ್ಟ್ ಇದೆಯಲ್ಲ, ಇದು ಫಸ್ಟ್ ಡೇ ಕ್ಲಿಯರ್ ಮಾಡಕ್ಕೆ ಅಷ್ಟೊಂದು ಮ್ಯಾಟರ್ ಆಗಲ್ಲ. ಏನ್ ಮ್ಯಾಟರ್ ಆಗುತ್ತೆ ಅಂದ್ರೆ ನೆಕ್ಸ್ಟ್ PPDT ಟೆಸ್ಟ್ ಅಂತ ಮಾಡ್ತಾರೆ, ಪಿಕ್ಚರ್ ಪರ್ಸೆಪ್ಷನ್ ಅಂಡ್ ಡಿಸ್ಕ್ರಿಪ್ಷನ್ ಟೆಸ್ಟ್. ಇದ್ರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ನಮ್ಮೆಲ್ಲಾರನು ಒಂದು ಆಡಿಟೋರಿಯಂ ಅಲ್ಲಿ ಕೊಂಡಿಸ್ತಾರೆ, ಪ್ರೊಜೆಕ್ಟರ್ ಇರುತ್ತೆ, ಅಲ್ಲಿ ಪ್ರೊಜೆಕ್ಟ್ ಮಾಡ್ತಾರೆ ಅವರು. ಒಂದು ಏನು 30 ಸೆಕೆಂಡ್ಸ್ ಒಂದು ಬ್ಲಾಕ್ ಅಂಡ್ ವೈಟ್ ಹೇಸಿ ಇಮೇಜ್, ಬ್ಲರ್ ಇರುತ್ತದೆ, ಅಷ್ಟೊಂದು ಕ್ಲಿಯರ್ ಇರಲ್ಲ. ಅದನ್ನ ಅವರು ಹಾಕ್ತಾರೆ, 30 ಸೆಕೆಂಡ್ ತೋರಿಸ್ತಾರೆ. 30 ಸೆಕೆಂಡ್ ಆಗಿದ್ದಾದ್ಮೇಲೆ ನಮ್ಗೊಂದು A4 ಸೈಜ್ ಶೀಟ್ ಕೊಡ್ತಾರೆ, ಆನ್ಸರ್ ಶೀಟ್. ಅದರಲ್ಲಿ ಒಂದು ಬಾಕ್ಸ್ ಇರುತ್ತೆ, ಅದರಲ್ಲಿ ನಾವು ಕೆಲವೊಂದು ಡೀಟೇಲ್ಸ್ ಫಿಲ್ ಮಾಡ್ಬೇಕು 1 ಮಿನಿಟ್ ಅಲ್ಲಿ. ಆ ಡೀಟೇಲ್ಸ್ ಏನಂದ್ರೆ ಎಷ್ಟು ಕ್ಯಾರೆಕ್ಟರ್ಸ್ ಇದ್ವು, ಎಷ್ಟು ಜನ ಇದ್ರು ಆ ಇಮೇಜ್ ಅಲ್ಲಿ, ಅವ್ರದ್ದು ಜೆಂಡರ್ ಏನು, ಹುಡುಗ ಹುಡುಗಿ, ಆತರ ನಾವು ಜೆಂಡರ್ ಏನ್ ನೋಟ್ ಮಾಡ್ಬೇಕು. ನೆಕ್ಸ್ಟ್ ಅವ್ರ ಮೂಡ್ ಹೆಂಗಿದೆ, ಪಾಸಿಟಿವ್, ನೆಗೆಟಿವ್, ನ್ಯೂಟ್ರಲ್, ಖುಷಿಯಾಗಿದಾರ ಅಥವಾ ಸ್ವಲ್ಪ ದುಃಖದಾಗಿದಾರ ಅಥವಾ ನ್ಯೂಟ್ರಲ್ ಗೊತ್ತಾಗಕ್ಕಾಗ್ತಿಲ್ವಾ, ಕಂಡಿಡಿಯಕ್ ಆಗ್ತಿಲ್ವಾ, ಆತರ ಬರಿಬೇಕು ನಾವು. ಅದಾಗಿದ್ದಾದ್ಮೇಲೆ ನಾವು ಅವ್ರದ್ದು ಏಜ್ ಗ್ರೂಪ್ನು
ಬರಿಬೇಕು. ಲೈಕ್ 25 to 30 ಆ ಏಜ್ ಗ್ರೂಪ್ ಅಲ್ಲಿ ಇದಾರ ಪ್ರತಿ ಕ್ಯಾರೆಕ್ಟರ್. ಇಷ್ಟು ಬರ್ದಿದ್ದಾದ್ಮೇಲೆ ನಾವು ಒಂದ್ ಕ್ಯಾರೆಕ್ಟರ್ ನ ಸರ್ಕಲ್ ಮಾಡ್ಬೇಕು. ಯಾವ್ದು ನಮ್ದು ಜಾಸ್ತಿ ಅಟೆನ್ಷನ್ ನ ಅಟ್ರಾಕ್ಟ್ ಮಾಡಿದ್ಯಲ್ಲ, ನಾವು ನಮ್ ಫಸ್ಟ್ ಕಣ್ ಎಲ್ಲೋಯ್ತಲ್ಲ ಅದನ್ನ ನಾವು ಏನೋ ಸರ್ಕಲ್ ಮಾಡ್ಬೇಕು. ಎಷ್ಟು 1 ನಿಮಿಷದಾಗ ಮಾಡ್ಬೇಕು. ಅದಾಗಿದ್ದಾದ್ಮೇಲೆ 4 ನಿಮಿಷ ಅದೇ ಪೇಪರ್ಗೆ ನಾವು ಒಂದು ಕತೆ ಬರಿಬೇಕು, ಅದ್ರ ರಿಲೇಟೆಡ್, ಆ ಸಿಚುಯೇಷನ್ ರಿಲೇಟೆಡ್ ಏನಾಗಿರ್ಬೋದು, ಸಿಚುವೇಶನ್ ಏನಾಗಿರ್ಬೋದು, ಅದು ಗಲಾಟೆ ಸಿಚುವೇಶನ್, ಬೇರೆ ತರ ಕ್ರೈಮ್ ಸಿಚುವೇಶನ್ ಆ ತರ ಬರಿಬಹುದು. ಆ ತರ ಬರೆಯೋದಿರುತ್ತೆ. ಇಷ್ಟು ಬರ್ದಿದ್ದನ್ನ ಅವರು ಕಲೆಕ್ಟ್ ಮಾಡ್ಕೊಂತಾರೆ. ಈಗ 3 ಜನ ಅಸೆಸರ್ಸ್ ಇರ್ತಾರೆ, ಅಂದ್ರೆ ನಮ್ಮನ್ನ ಜಡ್ಜ್ ಮಾಡೋರು. 3 ಜನನು ಆಲ್ರೆಡಿ ಆರ್ಮಿ ಆಫೀಸರ್ಸ್, ಅವರು PhD ಎಲ್ಲ ಮಾಡ್ಕೊಂಡಿರ್ತಾರೆ ಸೈಕಾಲಜಿ, ಅವ್ರದ್ದು ತುಂಬಾ ಸ್ಟಡೀಸ್ ಆಗಿರುತ್ತೆ ಇದ್ರಲ್ಲಿ. ಅವರು ನಮ್ಮನ್ನ ಟೆಸ್ಟ್ ಮಾಡ್ತಾರೆ. ಈಗ ಅವ್ರೇನ್ ಮಾಡ್ತಾರೆ, 3 ಜನ ಇರ್ತಾರಲ್ಲ, 3 ಜನನು ಕುತ್ಕೊಂತಾರೆ. ನಮ್ಮನ್ನ ಏನ್ 114 ಜನ ಇದ್ರಲ್ಲ ಅದನ್ನ 10 ಜನದ ಗ್ರೂಪ್ ಅಲ್ಲಿ ಡಿವೈಡ್ ಮಾಡ್ತಾರೆ. 10 ಜನದ ಗ್ರೂಪ್ ನ ಸಪರೇಟ್ ಮಾಡಿ ಅವ್ರನ್ನ ಒಂದು ಸೆಮಿ ಸರ್ಕಲ್ ಫ್ಯಾಷನ್ ಅಲ್ಲಿ ಕೊಂಡಿಸ್ತಾರೆ. ಸೆಮಿ ಸರ್ಕಲ್ ಹಾಕೊಂತಿರ್ತೀವಿ, ಮಧ್ಯದಾಗೆ ಅವ್ರು 3 ಜನ SSRs ಇರ್ತಾರೆ. ಒಬ್ರು ನಾವು ಬರ್ದಿರೋದನ್ನ ಕರೆಕ್ಟ್ ಮಾಡ್ತಿರ್ತಾರೆ, ಅದ್ರಲ್ಲಿ ಅವರು ಇಂಗ್ಲಿಷ್ ನೋಡ್ತಿರ್ತಾರೆ, ನಮ್ ಕತೆ ನೋಡ್ತಿರ್ತಾರೆ. ಮತ್ತೆ ಇನ್ನ ಇಬ್ರು ನಾವು ನೆಕ್ಸ್ಟ್ ಏನಿದೆಯಲ್ಲ ಸೆಮಿ ಸರ್ಕಲ್ ಅಲ್ಲಿ ಕುಣಿಸಿರ್ತಾರಲ್ಲ ನಮ್ ಬಿಹೇವಿಯರ್ ಎಲ್ಲ ನೋಡ್ತಾರೆ. ಈಗ ಸೆಮಿ ಸರ್ಕಲ್ ಅಲ್ಲಿ ಕುಣಿಸಿರ್ತಾರಲ್ಲ ನಮ್ಮನ್ನ ಏನ್ ಮಾಡಸಕ್ ಹೇಳ್ತಾರೆ ಅಂದ್ರೆ, ಒಬ್ರಾದ್ಮೇಲೆ ಒಬ್ರು ನಾವ್ ಏನ್ ಬರ್ದಿದ್ವಲ್ಲ ಸ್ಟೋರಿ ಅದನ್ನ ನರೇಟ್ ಮಾಡ್ಬೇಕು. ಆ ಟೈಮಲ್ಲಿ ನಮ್ಮ ಹತ್ರ ನಮ್ ಪೇಪರ್ ಇರಲ್ಲ, ನಾವು ನಾಲ್ಕು ಇಟ್ಕೊಂಡಿರ್ಬೇಕು ನಾವ್ ಏನ್ ಕತೆ ಬರ್ದಿದೀವಿ ಅಂತ. 1 ನಿಮಿಷದಾಗೆ ಆ ಕತೆನ ಹೇಳಿ ಮುಗಿಸ್ಬೇಕು. ನಥಿಂಗ್ ಮೋರ್, ನಥಿಂಗ್ ಲೆಸ್, ನಥಿಂಗ್ ಎಲ್ಸ್. ಜಾಸ್ತಿ ಟೈಮ್ ಕೊಡಲ್ಲ ಅವರು, ಯಾಕಂದ್ರೆ ಎಷ್ಟೊಂದ್ ಜನ ಇರ್ತಾರಲ್ಲ ಅವ್ರದ್ದೆಲ್ಲ ಕೇಳೋದಿರುತ್ತೆ. ಒಬ್ರಾದ್ಮೇಲೆ ಒಬ್ರು ಈ ತರ ಹೇಳ್ಕೊಂಡ್ ಬರ್ತೀವಿ 10 ಜನನು. ಇಷ್ಟಾಗಿದ್ದಾದ್ಮೇಲೆ ಅವರು 10 ನಿಮಿಷ ಟೈಮ್ ಕೊಡ್ತಾರೆ. 10 ನಿಮಿಷದಾಗೆ ಎಲ್ಲಾರು ಡಿಸ್ಕಸ್ ಮಾಡ್ಬಿಟ್ಟು ಒಂದು ಕಾಮನ್ ಸ್ಟೋರಿಗೆ ಅರವ್ ಮಾಡ್ಬೇಕು. ಅಂದ್ರೆ ಎಲ್ಲಾರು 10 ಜನ 10 ಥರದ ಕತೆ ಬರ್ದಿರ್ತಾರೆ, ಎಲ್ಲಾರು ಮಾತುಕತೆ ಆಡ್ಬಿಟ್ಟು ಒಂದು ಕತೆನ ಕನ್ಕ್ಲೂಡ್ ಮಾಡ್ಬೇಕು. ಈ ಕನ್ಕ್ಲೂಷನ್ ಆಗಿದ್ದಾದ್ಮೇಲೆ ಅವರು ನಮ್ಗೆ ಡಿಸೈಡ್ ಮಾಡಕ್ ಹೇಳ್ತಾರೆ, ನಿಮ್ಮ 10 ಜನದಾಗೆ ಯಾರು ಈ ಕತೆ ನಮ್ಗೆ ಹೇಳಿ ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ. ನಾವು ಒಬ್ರನ್ನ ನಾಮಿನೇಟ್ ಮಾಡ್ಬೇಕು. ಒಬ್ರನ್ನ ನಾಮಿನೇಟ್ ಮಾಡಿರ್ತೀವಿ, ಅವರು ಕತೆ ಹೇಳ್ತಾರೆ. ಇಲ್ಲಿಗೆ PPDT ಟೆಸ್ಟ್ ಕಂಪ್ಲೀಟ್ ಆಗುತ್ತೆ ನಮ್ದು. ಇಷ್ಟೆಲ್ಲ ಟೆಸ್ಟ್ ಆಗಿದೆ ಆದ್ಮೇಲೆ ಅಲ್ಲೇ ಇದ್ರಲ್ಲಿ ಏನು ಯಾರು ಡ್ರಾಪ್ ಔಟ್ ಎಲಿಮಿನೇಷನ್ ಏನಾದ್ರು ಮಾಡ್ತಾರಾ ಈ ಹಂತದಲ್ಲಿ? ಈ ಟೆಸ್ಟ್ ಅಲ್ಲಿ ಜಸ್ಟ್ ಈ ಟೆಸ್ಟ್ ಆಯ್ತಲ್ಲ, ನೆಕ್ಸ್ಟ್ ನಮ್ಗೆ ಊಟಕ್ಕೆ ಟೈಮ್ ಬಿಟ್ಟಿರ್ತಾರೆ. ಆ ಟೈಮಲ್ಲಿ ನಮಗೆ ರಿಸಲ್ಟ್ ಕ್ಯಾಲ್ಕುಲೇಟ್ ಆಗ್ತಿರ್ತದೆ. ಅವ್ರದ್ದು ಕೆಲವೊಂದು ಪ್ರೊಸೀಜರ್ ಇರ್ತವೆ, ಅವ್ರದ್ದು ಅದನ್ನ ಕಂಪ್ಲೀಟ್ ಮಾಡ್ಕೊಂತಾರೆ. ಅದ್ರಾಗೆ ನಮ್ಮನ್ನ ಸೆಲೆಕ್ಟ್ ಮಾಡಿರ್ತಾರೆ. 114 ಜನದಲ್ಲಿ ಮೊದಲನೇ ದಿವಸ ಬರೀ 38 ಜನ ಮಾತ್ರ ಉಳಿಸ್ಕೊಂಡಿದ್ದು. ಅಷ್ಟ್ ಮಿಕ್ಕಿದವ್ರನ್ನೆಲ್ಲ ಮತ್ತೆ ಅದೇ ದಿವಸ ವಾಪಸ್ ಕಳ್ಸಿದ್ರು. ಇದು ಸ್ಟೇಜ್ 1 ಟೆಸ್ಟಿಂಗ್. ಸ್ಟೇಜ್ 1 ಇದು ಅದೇ ಅವತ್ತಿನ ದಿವಸನೇ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ. ಯಾರ್ದಾಗಿರೋರು ಅವ್ರನ್ನ ವಾಪಸ್ ಅವರೇ ಕಳ್ಸ್ಕೊಡ್ತಾರೆ. ಇಷ್ಟಾಗಿದ್ದಾದ್ಮೇಲೆ ನಮ್ದು ನೆಕ್ಸ್ಟ್ ಯಾರು 38 ಜನ ಇದ್ರಲ್ಲ ನೆಕ್ಸ್ಟ್ ಟೆಸ್ಟಿಂಗಿಗೆ ಉಳಿಸ್ಕೊಂತಾರೆ. ನೆಕ್ಸ್ಟ್ ಟೆಸ್ಟಿಂಗ್ ಅಂದ್ರೆ ಏನು, ಯಾವ ತರ ಇರುತ್ತೆ ಟೆಸ್ಟ್? ಈಗ ಜಸ್ಟ್ ನಮ್ದು ಮೊದಲನೇ ದಿವಸ ಕ್ಲಿಯರ್ ಆಗಿದೆಯಲ್ಲ, ನಮ್ಮನ್ನ ಡಾಕ್ಯುಮೆಂಟೇಶನ್ ವರ್ಕ್ ಕರೆಸ್ತಾರೆ. ಅಲ್ಲೆಲ್ಲ ಡಾಕ್ಯುಮೆಂಟೇಶನ್ ವರ್ಕ್ ಅವ್ರು ಮುಂಚೆನೆ ಇನ್ಸ್ಟ್ರಕ್ಟ್ ಮಾಡಿರ್ತಾರೆ, ಈ ಡಾಕ್ಯುಮೆಂಟ್ಸ್ ಬೇಕು ಅಂತ. ಅದೆಲ್ಲ ತಂದಿರ್ತೀವಿ. ನೆಕ್ಸ್ಟ್ ಅವರು 3 PIQ ಫಾರ್ಮ್ ಅಂತ ಕೊಡ್ತಾರೆ. PIQ ದಟ್ ಈಸ್ ಪರ್ಸನಲ್ ಇನ್ಫಾರ್ಮೇಶನ್ ಕ್ವಶನ್. ಇದರಲ್ಲಿ ನಮ್ ಬ್ಯಾಕ್ ಗ್ರೌಂಡ್, ನಮ್ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್, ತಂದೆ ತಾಯಿ ಸಿಬ್ಲಿಂಗ್ಸ್ ಯಾರಾದ್ರೂ ಇರ್ತಾರ ಅವ್ರದ್ದು, ತಿರ್ಗಾ ಅವ್ರದ್ದೆಲ್ಲ ಎಜುಕೇಶನ್ ಎಷ್ಟು, ಇನ್ಕಮ್ ಎಷ್ಟು, ಏನ್ ಆಕ್ಯುಪೇಷನ್ ಮಾಡ್ಕೊಂಡಿದ್ದಾರೆ, ತಿರ್ಗಾ ನಮ್ದೇನಾದ್ರೂ ಏನಾದ್ರು ಕೆಲಸ ಇದೆಯಾ ಅಥವಾ ನಮ್ದು ಬರೀ ಸ್ಟಡೀಸ್ ಆ ತರ ಕೇಳ್ತಾರೆ. ಎಜುಕೇಶನ್ 10th 11th 12th ನಮ್ದು ಎಷ್ಟೆಷ್ಟು ಪರ್ಸೆಂಟೇಜ್ ಬಂದಿತ್ತು ಅದೆಲ್ಲ ಕೇಳ್ತಾರೆ. ತಿರ್ಗಾ ಏನಾದ್ರು ಎಕ್ಸ್ಟ್ರಾರ್ಡಿನರಿ ಅಚೀವ್ಮೆಂಟ್ಸ್ ಏನಾದ್ರು ಮಾಡಿದ್ರೆ ಅದಕ್ಕೂ ಕಾಲಮ್ ಕೊಟ್ಟಿರ್ತಾರೆ ಫಿಲ್ ಮಾಡಕ್ಕೆ. ಲೈಕ್ ಸ್ಕೂಲ್ ಟಾಪರು ಆ ತರ ಏನಾದ್ರು ಬರೆಯಂಗಿದ್ರೆ ಅದನ್ನ ಅಲ್ಲಿ ಫಿಲ್ ಮಾಡ್ಕೋಬಹುದು. ನೆಕ್ಸ್ಟ್ ಸ್ಪೋರ್ಟ್ಸ್ ಅಲ್ಲಿ ಏನಾದ್ರು ಅಚೀವ್ಮೆಂಟ್ಸ್ ಇದ್ರೆ ಅದನ್ನ ಮೆನ್ಷನ್ ಮಾಡಕ್ ಹೇಳ್ತಾರೆ. NCC ಏನಾದ್ರು ಲೈಕ್ ಜೂನಿಯರ್ ಡಿವಿಷನ್, ಜೂನಿಯರ್ ವಿಂಗ್ ಆ ತರ ಏನಾದ್ರು ನಾವೇನಾದ್ರು ಕೆಲಸ ಮಾಡಿದ್ರೆ ಅದನ್ನು ಫಿಲ್ ಮಾಡಕ್ ಹೇಳ್ತಾರೆ. ಇದು PIQ ಏನಿದೆಯಲ್ಲ ಇದನ್ನ ನಮ್ದು ಕೆಲವೊಂದು ಫ್ಯಾಕ್ಟರ್ಸ್ ಇರ್ತವೆ, ಅದನ್ನ ಕನ್ಸಿಡರ್ ಮಾಡ್ಕೊಂಡು ಅವನನ್ನ ಇಟ್ಕೋಬೇಕಾ ಇಟ್ಕೋಬಾರ್ದಾ ಅದನ್ನ ಡಿಸೈಡ್ ಮಾಡಕ್ಕೆ ಹೆಲ್ಪ್ ಮಾಡ್ತದೆ. ಒಂದು ಎಕನಾಮಿಕ್ ಬ್ಯಾಕ್ ಗ್ರೌಂಡ್, ಅಂದ್ರೆ ಅವ್ರು ಹೇಳಿದ್ನಲ್ಲ ಅವ್ರ ಸ್ಯಾಲರಿ ಆಕ್ಯುಪೇಷನ್ ಎಲ್ಲ ಕೇಳ್ತಾರೆ, ಪೇರೆಂಟ್ಸ್ದು ಬ್ಯಾಕ್ ಗ್ರೌಂಡ್ ಅದೆಲ್ಲ ಎಂತಕ್ಕೆ ಅಂದ್ರೆ ಅವ್ರದ್ದೇನ್ ಐಡಿಯಾ ಇರುತ್ತೆ ಅಂದ್ರೆ ಪೂರ್ ಫ್ಯಾಮಿಲಿಯಿಂದ ಬಂದಿದ್ರೆ, ಪೂರ್ ಫ್ಯಾಮಿಲಿಯಿಂದ ಬಂದಿದ್ದಾನೆ ಅವ್ನು ಕಷ್ಟಪಟ್ಟಿರ್ತಾನೆ ಜಾಸ್ತಿ. ರಿಚ್ ಫ್ಯಾಮಿಲಿಯಿಂದ ಅಂದ್ರೆ ಅವರು ಪ್ರೊವೈಡ್ ಮಾಡಿರ್ತಾರಲ್ಲ ಏನೇನ್ ಫೆಸಿಲಿಟಿ ಇರ್ತದೋ ಅದು ಒಂದು ಜಸ್ಟ್ ಅದನ್ನೇ ಕನ್ಸಿಡರ್ ಮಾಡ್ತಾರೆ ಅಂತ ಏನಿಲ್ಲ, ಅದು ಒಂದು ಫ್ಯಾಕ್ಟರ್ ಕನ್ಸಿಡರ್ ಮಾಡಕ್ಕೆ. ನೆಕ್ಸ್ಟ್ ಸ್ಪೋರ್ಟ್ಸ್, ಬರೀ ಓದ್ಕೊಂಡೇ ಇದ್ದ ಪುಸ್ತಕದ ಉಳಾನ ಅಥವಾ ಆಚೆನು ಬಾಡಿ ಆಕ್ಟಿವ್ ಇರುತ್ತಾ ಅದನ್ನೆಲ್ಲ ಕೇಳ್ತಾರೆ. ತಿರ್ಗಾ NCC ಮುಂಚೆಯಿಂದಾನೇ ಟ್ರೈನ್ ಆಗಿದೆ, ಈ ತರ ಸ್ವಲ್ಪ ಟೆಸ್ಟಿಂಗ್ಸ್ಗೆ ಮತ್ತೆ ಟ್ರೈನಿಂಗ್ ಮೆಥಡ್ಗೆ ಗೊತ್ತಿದ್ರೆ ಅವ್ರಿಗಲ್ಲಿ ಟ್ರೈನ್ ಮಾಡಕ್ ಈಸಿ ಆಗುತ್ತೆ ಅಕಾಡೆಮಿಲಿ. ಸೊ ಅದನ್ನೆಲ್ಲ ಕನ್ಸಿಡರ್ ಮಾಡ್ತಾರೆ. ಏಜ್ ಫ್ಯಾಕ್ಟರ್ ಎಷ್ಟು ಹೆಂಗಿರ್ತಾರೋ ಅಷ್ಟು ಜಾಸ್ತಿ ಟ್ರೈನ್ ಮಾಡ್ಬೋದು, ಒಳ್ಳೆ ಫ್ಲೆಕ್ಸಿಬಲ್ ಇರುತ್ತೆ ಮೈಂಡ್ ಸೆಟ್ ಎಲ್ಲ ಅಂತ ಅವ್ರ ಐಡಿಯಾ ಇರುತ್ತೆ. ಇದು PIQ. ಈ 3 ಫಾರ್ಮ್ ಎಂತಕ್ಕೆ ಅಂದ್ರೆ ನಮ್ಮನ್ನ ಟೆಸ್ಟ್ ಮಾಡೋರು 3 ಜನ ಇರ್ತಾರೆ ಅಂದಲ್ಲ, ಅದ್ರಾಗೆ ಒಬ್ರು ಇಂಟರ್ವ್ಯೂಯಿಂಗ್ ಆಫೀಸರ್, ಇನ್ನೊಬ್ರು ಗ್ರೂಪ್ ಟೆಸ್ಟಿಂಗ್ ಆಫೀಸರ್, ಇನ್ನೊಬ್ರು ಸೈಕಾಲಜಿಸ್ಟ್. ಇವ್ರ 3 ಜನಕ್ಕೂ ಒಂದೊಂದು ಕಾಪಿ ಹೋಗುತ್ತೆ. ಅವರು ನಾವು ನೆಕ್ಸ್ಟ್ 4 ದಿವಸ ಏನ್ ಇಂಟರ್ವ್ಯೂ ಅವೆಲ್ಲ ಇದೆಯಲ್ಲ ಅಟೆಂಡ್ ಮಾಡೋದಕ್ಕೂ ಮುಂಚೆ ಅವರು ಓಕೆ ಒಂದ್ ರಫ್ ಐಡಿಯಾ ಹಾಕೊಂಡಿರ್ತಾರೆ, ಈ ಹುಡುಗ ಈ ತರ ಇರ್ಬೇಕು ಅಂತ. ಅದು ಮಿಸ್ ಮ್ಯಾಚ್ ಆಗ್ಬಾರ್ದು ಅವ್ರು ಟೆಸ್ಟ್ ಮಾಡ್ಬೇಕಾರೆ. ಅಯ್ಯೋ ಇವ್ನ್ ಬರ್ದಿರೋ
ಆ ತರ ಬರ್ದಿದ್ದಾನೆ, ನೋಡಿದ್ರೆ ಇಲ್ಲಿ ಉಲ್ಟಾ ಇದೆ, ಸುಳ್ಳು ಹೇಳ್ದಂಗೆ ಆಗುತ್ತೆ. ಅವ್ರಿಗೆ ಅದೆಲ್ಲ ಇಷ್ಟ ಆಗಲ್ಲ. ಇಷ್ಟು ಡೇ 1 ನಡೆಸಿದ್ರು. ಡೇ ಟು ನಮಗೆ ಸೈಕಾಲಜಿಕಲ್ ಟೆಸ್ಟ್ ಅಂತ ಮಾಡ್ತಾರೆ. ಈ ಸೈಕಾಲಜಿಕಲ್ ಟೆಸ್ಟ್ ನಮಗೆ ಒಂದು ಬುಕ್ಲೆಟ್ ಕೊಡ್ತಾರೆ, ಆನ್ಸರ್ ಬುಕ್ಲೆಟ್. ಈಗ ಏನಾಗುತ್ತೆ, ಎಲ್ಲರನ್ನೂ ಒಂದು ರೂಮಿಗೆ ಕರ್ಕೊಂಡ್ ಬರ್ತಾರೆ, 38 ಜನನ ರೂಮಿಗೆ ಕರ್ಕೊಂಡ್ಬಿಟ್ಟು ಪ್ರೊಜೆಕ್ಟರ್ ಅಲ್ಲಿ ಮತ್ತೆ 30 ಸೆಕೆಂಡ್ ಒಂದ್ ಇಮೇಜ್ ತೋರಿಸ್ತಾರೆ, ಕತೆ ಬರಿಬೇಕು 4 ನಿಮಿಷ. ಆಯ್ತಾ, ಅದೇ ತರ ಬರಿಬೇಕು. ಅದೇ ಜಸ್ಟ್ PPT ಹೆಂಗ್ ಮಾಡಿದ್ರಲ್ಲ ಅದೇ ತರ. ಈ ತರ 11 ಪಿಕ್ಚರ್ ಟೋಟಲ್ ತೋರಿಸ್ತಾರೆ. 30 ಸೆಕೆಂಡ್ 4 ನಿಮಿಷ ಸ್ಟೋರಿ ಬರೆಯಕ್ ಟೈಮ್, 30 ಸೆಕೆಂಡ್ 4 ನಿಮಿಷ ಸ್ಟೋರಿ ಬರೆಯಕ್ ಟೈಮ್. ಇಷ್ಟು 11 ಆಗಿದಾದ್ಮೇಲೆ 12ನೇ ಇಮೇಜ್ ಬ್ಲಾಂಕ್ ಇರುತ್ತೆ, ಏನು ಇರಲ್ಲ ಅಲ್ಲಿ. ನಾವೊಂದು ಇಮೇಜ್ ಏನ್ ಮಾಡ್ಕೊಂಡು ಬರಿಬೇಕು ಯಾವ್ದಾದ್ರು ಒಂದ್ ಕತೆನ. ಇದನ್ನ TAT ಥಿಮ್ಯಾಟಿಕ್ ಅಪರ್ಸೆಪ್ಷನ್ ಟೆಸ್ಟ್ ಅಂತ ಅಂತಾರೆ. ಈ ಟೆಸ್ಟ್ ಮುಗಿಯುತ್ತೆ. ಈ ಟೆಸ್ಟ್ ಮುಗ್ದಿದ್ದಾದ್ಮೇಲೆ ನಮ್ಗೆ WAT ಅಂತ ಮಾಡ್ತಾರೆ, ವರ್ಡ್ ಅಸೋಸಿಯೇಷನ್ ಟೆಸ್ಟ್. ಇದ್ರಲ್ಲಿ ಏನಾಗುತ್ತೆ, ಸೇಮ್ ಪ್ರೊಜೆಕ್ಟರ್ ಅಲ್ಲಿ 15 ಸೆಕೆಂಡ್ ಒಂದು ವರ್ಡ್ ತೋರಿಸ್ತಾರೆ. ವರ್ಡ್ ನೋಡ್ಬೇಕು, ನಾವು ಆ ವರ್ಡ್ ಬಗ್ಗೆ ಏನ್ ಅನ್ಸುತ್ತೋ ಬರೀಬೇಕು. 15 ಸೆಕೆಂಡ್ ಬಜರ್ ಟೈಪ್ ಇರುತ್ತೆ, ಸೌಂಡ್ ಕೊಡ್ತಾ ಇರುತ್ತೆ. ಅದು ವರ್ಡ್ ಚೇಂಜ್ ಆಯ್ತು ಬಸ್ ಸೌಂಡ್ ಬರುತ್ತೆ, ಮತ್ತೆ ವರ್ಡ್ ಚೇಂಜ್ ಆಯ್ತು ಬಸ್ ಸೌಂಡ್ ಬರುತ್ತೆ. ಈ ತರ ಟೋಟಲ್ ನಮ್ಗೆ 60 ವರ್ಡ್ಸ್ ಇರ್ತದೆ. 60ಕ್ಕೂ ನಾವು ಸೆಂಟೆನ್ಸಸ್ ಬರೀಬೇಕು. ಸೆಂಟೆನ್ಸಸ್ ಅಂದ್ರೆ ಅವರು ಲೈಕ್ ಬೇರೆಯವ್ರಿಗೆ ಕೇಳ್ತಾರಲ್ಲ ಇದ್ರ ಮೇಲೆ ಸೆಂಟೆನ್ಸ್ ಮಾಡಿ, ಆ ತರ ಅಲ್ಲ. ಅವರು ವರ್ಡ್ ಅಸೋಸಿಯೇಷನ್ ಕೇಳ್ತಿರೋದು. ಆ ವರ್ಡ್ ಇರ್ಬೋದು, ಇರ್ದಲ್ಲೇ ಇರ್ಬೋದು, ಅಥವಾ ಆ ವರ್ಡ್ ನ ನಾವ್ ಹೆಂಗಾದ್ರೂ ಯೂಸ್ ಮಾಡ್ಬೋದು. ಅಗ್ರಿ ಇರೋದನ್ನ ಅಗ್ರಿಯೇಬಲ್, ಅಗ್ರೀಡ್, ಆತರ ಯಾವ ತರ ಆದ್ರೂ ಯೂಸ್ ಮಾಡ್ಬೋದು. ಜೊತೆಗೆ ಇಲ್ಲಿ ಅವರು ಎಕ್ಸ್ಟ್ರಾರ್ಡಿನರಿ ಥಿಂಕಿಂಗ್ ನ ಅಪ್ರಿಶಿಯೇಟ್ ಮಾಡ್ತಾರೆ. ಲೈಕ್ ಟೇಬಲ್ ಅಂದ್ರೆ ನಮಗೆ ಕುತ್ಕೊಳಕ್ಕೆ ಏನಾದ್ರು ಇಟ್ಕೊಳಕ್ಕೆ ಹೆಲ್ಪ್ ಮಾಡುತ್ತೆ. ಆ ತರ ಬರೆಯಂಗಿಲ್ಲ, ಸಿಂಪಲ್ ಆಯ್ತದು. ಟೈಮ್ ಟೇಬಲ್, ಒಳ್ಳೆ ಟೈಮ್ ಟೇಬಲ್ ಸಕ್ಸಸ್ಸಿಗೆ ಹೆಲ್ಪ್ ಮಾಡುತ್ತೆ. ಇಂಥ ಎಕ್ಸ್ಪೆಕ್ಟೇಷನ್ ಅವ್ರು ಪ್ರಮೋಟ್ ಮಾಡ್ತಾರೆ. ಆ ತರದ್ದು ತಿರ್ಗಾ ಜಾಸ್ತಿ ನನ್ ಬಗ್ಗೆ ಹೇಳ್ಕೊಳೋದು ಅದೆಲ್ಲ ಅವ್ರಿಗೆ ಇಷ್ಟ ಆಗಲ್ಲ. ಸೊ ಅಂತ V ಅಂತಾರೆ, ಅದನ್ನ ಅವರು ಯೂಸ್ ಮಾಡೋದು ರಿಸ್ಟ್ರಿಕ್ಟ್ ಮಾಡೋಕೆ ಹೇಳ್ತಾರೆ. ತಿರ್ಗಾ ಜಾಸ್ತಿ ಹೇಳೋ ಅಂತದ್ದು ಅವ್ರಿಗೆ ಸೆಂಟೆನ್ಸಸ್ ಇಷ್ಟ ಆಗಲ್ಲ. ಈ ತರ ಕೆಲವೊಂದು ಫ್ಯಾಕ್ಟರ್ಸ್ ಇರ್ತವೆ, ಅವ್ರು ಕನ್ಸಿಡರ್ ಮಾಡ್ತಾರೆ. ನೆಕ್ಸ್ಟ್ SRT ಅಂತ ಬರುತ್ತೆ, ಸಿಚುಯೇಷನ್ ರಿಯಾಕ್ಷನ್ ಟೆಸ್ಟ್. ಇದ್ರಾಗ ಏನ್ ಮಾಡುತ್ತೆ, ನಮ್ಗೆ ಒಂದು ಕ್ವಶನ್ ಬುಕ್ಲೆಟ್ ಕೊಡ್ತಾರೆ. ಇದ್ರಾಗ ಟೋಟಲ್ 60 ಸಿಚುಯೇಷನ್ ಇರ್ತವೆ, 30 ಮಿನಿಟ್ ಟೈಮ್ ಇರುತ್ತೆ. ನಮ್ಗೆ ಅದು ಮತ್ತೆ ಕ್ಲಾಕ್ ಇರಲ್ಲ, ಏನಿರಲ್ಲ, ಟೈಮ್ ಲೆಕ್ಕಾಚಾರ ನಮಗೆ ಗೊತ್ತಿರಬೇಕು. ಇದ್ರಾಗೆ ಸಿಚುಯೇಷನ್ ಇರ್ತವೆ. ಈಗ ಫಾರ್ ಎಕ್ಸಾಂಪಲ್, ನೀವು ಮನೆಯಿಂದ ಏನೋ ಕೆಲ್ಸಕ್ಕೆ ಆಚೆ ಬಂದಿದ್ದೀರಾ, ಮನೆಯಲ್ಲೂ ಯಾರು ಇಲ್ಲ, ಅಮ್ಮ ಒಬ್ರು ಇದಾರೆ, ಅಮ್ಮಗೆ ಆರೋಗ್ಯ ಕೆಟ್ಟೋಯ್ತು ಸಡನ್ ಆಗಿ. ಇಂಥ ಸಿಚುಯೇಷನ್ ನೀವೇನ್ ಮಾಡ್ತೀರಾ? ಈ ತರದವು 60 ಡಿಫ್ರೆಂಟ್ ಸಿಚುಯೇಷನ್ ಕೊಟ್ಟಿರ್ತಾರೆ. 30 ನಿಮಿಷ ಟೈಮ್ ಕೊಟ್ಟಿರ್ತಾರೆ. ಇದ್ರಾಗ ಅವರು ಮುಗಿಸ್ಬೇಕು ಇಷ್ಟನ್ನ. ನನಗೆ 45 ಅಷ್ಟೇ ಅಟೆಂಡ್ ಮಾಡೋಕ್ಕಾಗಿದ್ದು. ಅದ್ರಲ್ಲಿ 45 ಮುಗಿಸ್ದೆ. ಅದಾಗಿದ್ದಾದ್ಮೇಲೆ ನೆಕ್ಸ್ಟ್ ಟೆಸ್ಟಿಗೆ ಕರ್ಕೊಂಡು ಹೋದ್ರು ಅವರು. ಆ ಟೈಮಲ್ಲಿ ಅವ್ರು ಏನು ಹೇಳಲ್ಲ, ಅವ್ರ ಟೆಸ್ಟಿಂಗ್ ಆಮೇಲೆ ಏನ್ ಸೆಲೆಕ್ಷನ್ ಆಮೇಲೆ ಮಾಡ್ತಾರೆ. ನೆಕ್ಸ್ಟ್ ಟೆಸ್ಟ್ ಏನಿರುತ್ತೆ ಅದು SDT, ಸೆಲ್ಫ್ ಡಿಸ್ಕ್ರಿಪ್ಷನ್ ಟೆಸ್ಟ್. ಇದ್ರಾಗ ಟೋಟಲ್ 5 ಕ್ವಶನ್ ಇರ್ತವೆ. 5 ಕ್ವಶನ್ಗೆ ನಾವು ಪ್ಯಾರಾಗ್ರಾಫ್ ಅಲ್ಲಿ ಆನ್ಸರ್ ಬರೀಬೇಕು. ಒಂದು, ನಿಮ್ ಪೇರೆಂಟ್ಸ್ ನಿಮ್ ಬಗ್ಗೆ ಏನ್ ಥಿಂಕ್ ಮಾಡ್ತಾರೆ. ಇನ್ನೊಂದು, ನಿಮ್ ಫ್ರೆಂಡ್ಸ್ ನಿಮ್ ಬಗ್ಗೆ ಏನ್ ಥಿಂಕ್ ಮಾಡ್ತಾರೆ. ಮತ್ತೊಂದು, ನಿಮ್ ಟೀಚರ್ಸ್ ನಿಮ್ ಬಗ್ಗೆ ಏನ್ ಥಿಂಕ್ ಮಾಡ್ತಾರೆ. ಇನ್ನೊಂದು, ನೀವು ನಿಮ್ ಬಗ್ಗೆ ಏನ್ ಥಿಂಕ್ ಮಾಡ್ತೀರಾ. ಲಾಸ್ಟ್ನೇದು, ನೀವ್ ಎಂತ ವ್ಯಕ್ತಿ ಆಗ್ಬೇಕಂತಿದ್ದೀರಾ. ಇದನ್ನೆಲ್ಲ ಅವರು ಏನು ಇನ್ಫಾರ್ಮೇಶನ್ ತಗೋತಾರೆ, ನಾವು ಪ್ಯಾರಾಗ್ರಾಫ್ ಅಲ್ಲಿ ಬರೆದಿರ್ಬೇಕು. ಇಷ್ಟೆಲ್ಲ ಆಗುತ್ತಾ, ಆ ಬುಕ್ಲೆಟ್ ಅವ್ರು ತಗೊಂಡೋಗ್ತಾರೆ, ಕಲೆಕ್ಟ್ ಮಾಡ್ಕೊಂತಾರೆ. ಈಗ ಅವ್ರು ಏನ್ ಮಾಡ್ತಾರೆ, ನಮ್ PIQ ಇತ್ತಲ್ಲ, ಅದ್ರಲ್ಲಿ ನಮ್ ಹಾಬೀಸ್ ಇಂಟ್ರೆಸ್ಟ್ ಎಲ್ಲ ಹಾಕಿದ್ವಿ, ಅದು ಇದು ಮ್ಯಾಚ್ ಆಗುತ್ತಾ ಅಂತ ನೋಡ್ಕೊಂತಾರೆ. ಅವೆಲ್ಲ ಅವ್ರದ್ದು ಟೆಸ್ಟಿಂಗ್ ಪ್ರೊಸೀಜರ್ ಇರುತ್ತೆ, ಅದೆಲ್ಲ ಅವರು ಬಿಹೈಂಡ್ ದ ಸ್ಕ್ರೀನ್ ಮಾಡ್ಕೊಂತಾರೆ. ಇದು ಡೇ 2. ಡೇ 2 ಆಗಿದಾದ್ಮೇಲೆ ಡೇ 3 ನಮ್ಗೆ ಗ್ರೌಂಡ್ ಟಾಸ್ಕ್ ಮತ್ತೆ ಇಂಟರ್ವ್ಯೂ. ಡೇ 3 ಡೇ 4 ಪೂರ್ತಿ ಗ್ರೌಂಡ್ ಟಾಸ್ಕ್ ಮತ್ತೆ ಇಂಟರ್ವ್ಯೂನೇ ಇರುತ್ತೆ. ಇಂಟರ್ವ್ಯೂ ಅಲ್ಲಿ ಏನಾಗುತ್ತೆ, ಇಂಟರ್ವ್ಯೂ 3ನೇ ದಿವಸ ಅಥವಾ 4ನೇ ದಿವಸ ಯಾವ ದಿವಸ ಆದ್ರೂ ಕೊಡ್ಬೋದು. ಅದು ನಮ್ಗೆ ಡಿಪೆಂಡ್ ಆಗುತ್ತಲ್ಲ ಎಷ್ಟು ಜನ ಇದಾರೆ. ಅದು ಇಂಟರ್ವ್ಯೂ ಅಲ್ಲಿ ಒಂದ್ 45 ನಿಮಿಷದಿಂದ 1 ಗಂಟೆ ಒಬ್ರಿಗೊಬ್ರು ಮಾತಾಡ್ತಾರೆ. ಇಂಟರ್ವ್ಯೂಯಿಂಗ್ ಆಫೀಸರ್ ಕುಂತಿರ್ತಾರೆ, ನಾವು ಕುಂತಿರ್ತೀವಿ. ಬರೀ ಇಷ್ಟೇ ನಮ್ಮ ಕೇಳ್ತಾರೆ ಅವರು ಇನ್ಫಾರ್ಮೇಶನ್. ಅವ್ರು ಆದಷ್ಟು ನಮ್ ಸ್ಟ್ರೆಂತ್ ಏನು, ವೀಕ್ನೆಸ್ ಏನು ಅಂತವೆಲ್ಲ ಪ್ರಶ್ನೆ ಕೇಳ್ತಾ ಇರ್ತಾರೆ. ನಮ್ ಸ್ಕೂಲಿಂಗ್ ಎಂತ ಆಯ್ತು. ನಂದು ಫಾರ್ ಎಕ್ಸಾಂಪಲ್ 10th ಅಲ್ಲಿ ನಾನು CBSE ಇದ್ದೆ. ಫಸ್ಟ್ PUC ಸೆಕೆಂಡ್ PUC ನಾನು ಸ್ಟೇಟ್ ಸಿಲೆಬಸ್ಗೆ ಶಿಫ್ಟ್ ಆದೆ. ಅದಕ್ಕೆಲ್ಲ ಬ್ಯಾಕ್ ಗ್ರೌಂಡ್ ರೀಸನ್ ಏನು ಅವೆಲ್ಲ ಕೇಳ್ತಾರೆ. ಸಿಬ್ಲಿಂಗ್ಸ್ ಇದ್ರೆ ಸಿಬ್ಲಿಂಗ್ಸ್ ಇನ್ ಸ್ಟ್ರೆಂತ್ ಏನು, ಸಿಬ್ಲಿಂಗ್ ಇನ್ ವೀಕ್ನೆಸ್ ಏನು, ನಿಮ್ಮ ತಂದೆ ತಾಯಿಯಲ್ಲಿ ನೀವು ಯಾವ ಗುಣ ಇಷ್ಟಪಡ್ತೀರಾ, ಆ ಗುಣ ನಿಮ್ಮಲ್ಲಿ ಇದೆಯಾ ಅಂತವೆಲ್ಲ ಕೇಳ್ತಾರೆ. ಒಟ್ಟು ಸಿಗಾಕ್ಸಕ್ ಟ್ರೈ ಮಾಡ್ತಿರ್ತಾರೆ. ಸ್ವಲ್ಪ ಹುಷಾರಾಗಿ ಅಟೆಂಡ್ ಮಾಡ್ಬೇಕು. ಆ ಇಂಟರ್ವ್ಯೂ ಆಗುತ್ತೆ. ಇಂಟರ್ವ್ಯೂ ಜೊತೆಗೆ ನೆಕ್ಸ್ಟ್ ಗ್ರೌಂಡ್ ಟಾಸ್ಕ್ ಡೇ 3 ಡೇ 4 ಗ್ರೌಂಡ್ ಟಾಸ್ಕ್ ನಡೆಯುತ್ತೆ. ಈ ಗ್ರೌಂಡ್ ಟಾಸ್ಕ್ ಅಲ್ಲಿ ಟೋಟಲ್ ಎಷ್ಟೊಂದು ಟಾಸ್ಕ್ಗಳು ಇರ್ತವೆ, ಅವನ್ನೆಲ್ಲ ನಾವು ಕಂಪ್ಲೀಟ್ ಮಾಡಬೇಕು. ಇದರಲ್ಲಿ ಲೈಕ್ ಗ್ರೂಪ್ ಡಿಸ್ಕಷನ್ ಅಂತ ಬರುತ್ತೆ. ಗ್ರೂಪ್ ಡಿಸ್ಕಷನ್ ರೌಂಡ್ 1 ರೌಂಡ್ 2. ರೌಂಡ್ 1 ನಲ್ಲಿ ಒಂದು ಹೇಳ್ತಾರೆ, ಅವ್ರು ಕ್ವಶನ್ ಕೇಳ್ತಾರೆ, 3 ಆಪ್ಷನ್ ಕೊಡ್ತಾರೆ. ನಾವು ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಬೇಕು 3ಗೆ. ಯಾಕೆ ನಾವು ಅದ್ರ ಪರ ಇದೀವಿ, ಯಾಕೆ ಅದ್ರ ಪರ ಮಾತಾಡ್ತಿದೀವಿ, ಯಾಕೆ ಬೇರೆ 2 ಅಗೇನ್ಸ್ಟ್ ಮಾತಾಡ್ತಿದೀವಿ, ಇವೆರಡನ್ನ ನಾವು ತಿಳ್ಕೊಂಡಿರ್ಬೇಕು. ಗ್ರೂಪ್ ಡಿಸ್ಕಷನ್ ರೌಂಡ್ 1 ರೌಂಡ್ 2. ಫಾರ್ ಎಕ್ಸಾಂಪಲ್, ನನಗೆ ಗ್ರೂಪ್ ಡಿಸ್ಕಷನ್ ರೌಂಡ್ 1 ಅಲ್ಲಿ ಏನ್ ಕೇಳಿದ್ರು ಅಂದ್ರೆ, ಇಂಡಿಯಾದ ಪೊಸಿಷನ್, ಭಾರತದ ಪೊಸಿಷನ್ ಜಗತ್ತಲ್ಲೆಲ್ಲ ಸರಿ ಹೋಗ್ತಾ ಇದೆ, ಇಂಪ್ರೂವ್ ಆಗ್ತಾ ಇದೆ. ಇದು ಏಂತಕ್ಕೆ? ಒಂದು, ಎಕನಾಮಿಕ್ ಗ್ರೋತ್ ಇದೆ.
ಎರಡನೇದು ನಮ್ದು ಡಿಫೆನ್ಸ್ ತುಂಬಾ ಚೆನ್ನಾಗ್ ಆಗ್ತಾ ಇದೆ, ಆರ್ಮಿ ಪವರ್ ಬರ್ತಾ ಇದೆ ನಮ್ಗೆ ಈಗ. ಇನ್ನೊಂದು ನಮ್ದು ಡಿಪ್ಲೊಮೆಸಿ ತುಂಬಾ ಚೆನ್ನಾಗಿದೆ, ಆಚೆ ಬೇರೆ ದೇಶದ ಜೊತೆ ಸಂಬಂಧಗಳು ನಾವು ಚೆನ್ನಾಗಿ ಮೇಂಟೈನ್ ಮಾಡ್ತೀವಿ. ಇವು ಮೂರಗೆ ಸೆಲೆಕ್ಟ್ ಮಾಡಕ್ ಹೇಳಿದ್ರು. ಅವರು ಹೆಂಗ್ ಕೇಳ್ತಾರೆ ಅಂದ್ರೆ ಇವು ಮೂರಗೆ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಯಾವ್ದು ಅನ್ಸುತ್ತೆ. ಸೊ ನಾವು ಮೂರುನು ಅನ್ಸುತ್ತೆ ಅಂತ ಹೇಳಕ್ ಆಗಲ್ಲ, ಯಾವ್ದಾದ್ರು ಒಂದ್ ಹೇಳ್ಬೇಕು, ಮಿಕ್ಕಿದೆರಡು ರಿಜೆಕ್ಟ್ ಮಾಡ್ಬೇಕು. ನೆಕ್ಸ್ಟ್ ರೌಂಡ್ 2 ಅಲ್ಲಿ ನಂಗೆ ಹೆಂಗ್ ಕೇಳಿದ್ರು ಅಂದ್ರೆ ಆರ್ಮಿ ಜಾಯ್ನ್ ಆಗಕ್ಕೆ ಈ ಮೂರಗೆ ಯಾವ್ದು ಮೋಸ್ಟ್ ಇಂಪಾರ್ಟೆಂಟ್ ರೀಸನ್ ಯೂತಿಗೆ. ಒಂದು, ಆರ್ಮಿಗೆ ಹೋದ್ರೆ ಒಂದು ಅಥಾರಿಟಿ ಸಿಗುತ್ತೆ, ಓಕೆ ಇದು ಕೆಲಸ ಮಾಡಿಸ್ಬೋದು, ಇಲ್ಲಿ ತೊಂದರೆ ಇದೆ ಆ ಕೆಲಸ ಮಾಡಿಸ್ಬೋದು, ಆ ತರ ಒಂದು ಅಥಾರಿಟಿ ಸಿಗುತ್ತೆ, ನಮ್ಗೆ ಪವರ್ ಸಿಗುತ್ತೆ ಅದಕ್ಕ. ಇನ್ನೊಂದು, ಅವ್ರಿಗೆ ಏನು ಸ್ಯಾಲ್ರಿ ಮತ್ತೆ ಬೆನಿಫಿಟ್ಸ್ ಏನಿದೆ ಅದಕ್ಕೋಸ್ಕರ ಜಾಯ್ನ್ ಆಗ್ತಾರ, ಅಥವಾ ಇನ್ನೊಂದು ಅವ್ರ ಫ್ಯಾಮಿಲಿಗೆ ವೆಲ್ಫೇರ್ ಅವೆಲ್ಲ ಸ್ಕೀಮ್ಸ್ ಇದಾವೆ ಅದಕ್ಕೋಸ್ಕರ ಜಾಯ್ನ್ ಆಗ್ತಾರ ಅಂತ. ಈ ತರ ಅವರು ಹೇಳ್ತಾರೆ, ಅದನ್ನ ನಾವು ಸೆಲೆಕ್ಟ್ ಮಾಡ್ಬಿಟ್ಟು ನಾವು ಅದ್ರ ಪರವಾಗಿ ಮತ್ತೆ ನಾವು ಸೆಲೆಕ್ಟ್ ಮಾಡಿಲ್ದಿದ್ದ 2 ರೀಸನ್ ಅಗೇನ್ಸ್ಟ್ ಮಾತಾಡ್ತಾ ಇರ್ಬೇಕು. 10 ಜನನ ಕೂಡಿಸ್ಕೊಂಡಿರ್ತಾರೆ, 10 minutes ಆಫ್ ಡಿಸ್ಕಷನ್ ಟೈಮ್ ಕೊಡ್ತಾರೆ. ಇದು ಗ್ರೂಪ್ ಡಿಸ್ಕಷನ್. ಇದು ಮುಗೀತು. ನೆಕ್ಸ್ಟ್ ಲೆಕ್ಚರೇಟ್ ಅಂತ ಇರುತ್ತೆ. ಲೆಕ್ಚರೇಟ್ ಆಗಿ ಏನ್ ಮಾಡ್ತಾರೆ, 10 ಜನನ ಇಟ್ಕೊಂಡಿರ್ತಾರೆ, ಒಂದಷ್ಟು ಕಾರ್ಡ್ಸ್ ನ ಅವರು ಟೇಬಲ್ ಅಲ್ಲಿ ಉಲ್ಟಾ ಹಾಕಿಟ್ಟಿರ್ತಾರೆ. ನಮ್ ಸರ್ದಿ ಬಂದಾಗ ನಾವು ಹೋಗಿ ಒಂದು ಕಾರ್ಡ್ ತಗೋಬೇಕು. ಆ ಕಾರ್ಡ್ ಅಲ್ಲಿ ಟೋಟಲ್ 4 ಟಾಪಿಕ್ ಇರ್ತದೆ. ಟಾಪಿಕ್ 1 ಒಂದು ಹೈ ಲೆವೆಲ್ ಟಾಪಿಕ್, ಲೈಕ್ ಅರಮ್ ಸ್ಪ್ರಿಂಗ್ಸ್, 2+2 ಮೀಟಿಂಗ್ಸ್, ಆ ತರ ಇರ್ತದೆ ಹೈ ಲೆವೆಲ್ ಟಾಪಿಕ್ಸ್. ನೆಕ್ಸ್ಟ್ 2-3 ಆವರೇಜ್ ಲೆವೆಲ್ ಟಾಪಿಕ್ಸ್ ಇರ್ತದೆ. ಈಗ ಸ್ವಚ್ಛ ಭಾರತ್ ಅಭಿಯಾನ ಆಗಿರ್ಬೋದು, ಆ ತರ ಕಾಮನ್ ಟಾಪಿಕ್ಸ್ ಇರ್ತದೆ. 4ನೇದು ಸ್ವಲ್ಪ ಲೋ ಲೆವೆಲ್ ಟಾಪಿಕ್ ಇರ್ತದೆ, ಲೈಕ್ ಮೈ ಫೇವರೇಟ್ ಅನಿಮಲ್, ಮೈ ಹೌಸ್, ಮೈ ಫ್ಯಾಮಿಲಿ ಮೆಂಬರ್ಸ್, ಈ ತರ. ಇವ್ರಿಗೆ ನಾವು ಯಾವ್ದಾದ್ರು ಒಂದ್ ಸೆಲೆಕ್ಟ್ ಮಾಡ್ಬೋದು. 3 ನಿಮಿಷ ಟೈಮ್ ಕೊಡ್ತಾರೆ ಪ್ರಿಪೇರ್ ಆಗಕ್ಕೆ. ಗ್ರೂಪ್ ಇಂದ ದೂರ ಕಳಿಸ್ತಾರೆ, ಪ್ರಿಪೇರ್ ಆಗ್ಬೋದು. ಆದ್ರೆ ನಾವು ಯಾವ್ದೇ ತರದ ಇಂಟರ್ನೆಟ್ ಆಗ್ಲಿ ಏನು ಯೂಸ್ ಮಾಡಂಗಿಲ್ಲ, ನಾವಷ್ಟೇ ಆ ಪೇಪರ್ ಅಷ್ಟೇ ನಮ್ಗೆ ಕಲೆಕ್ಟ್ ಮಾಡ್ಕೋಬಹುದು. ಆಮೇಲೆ ಬಂದು 3 ನಿಮಿಷ ಮಾತಾಡ್ಬೇಕು ಅದ್ರ ಬಗ್ಗೆ ಅವ್ರು ನೋಟ್ ಮಾಡ್ಕೋತಾರೆ, ನಮ್ದು ಇನ್ಫಾರ್ಮೇಶನ್ ಲೆವೆಲ್ ಹೆಂಗಿದೆ, ಪರವಾಗಿಲ್ಲ, ಗೊತ್ತಿದ್ಯಾ ಸೊಸೈಟಿ ಬಗ್ಗೆ, ಆ ತರ ಎಲ್ಲ ಅವ್ರು ಕಲೆಕ್ಟ್ ಮಾಡ್ಕೋತಾರೆ ಇನ್ಫಾರ್ಮೇಶನ್. ಕಾನ್ಫಿಡೆನ್ಸ್ ಎಷ್ಟಿದೆ ಮಾತಾಡೋದ್ರಾಗೆ, ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೋತಾರೆ. ಇದು ಲೆಕ್ಚರೇಟ್ ಆಯ್ತು. ಈಗ ಗ್ರೂಪ್ ಪ್ಲಾನಿಂಗ್ ಎಕ್ಸರ್ಸೈಸ್ ಅಂತ ಒಂದು ಮಾಡ್ತಾರೆ. ಗ್ರೂಪ್ ಪ್ಲಾನಿಂಗ್ ಎಕ್ಸರ್ಸೈಸ್ ಅಲ್ಲಿ ಏನ್ ಮಾಡ್ತಾರೆ, ಒಂದು ದೊಡ್ಡ ಬೋರ್ಡ್ ಇರುತ್ತೆ. ಅದೇನಂದ್ರೆ ಒಂದು 5-6 ವಿಲೇಜ್ದು ಒಂದು ಬ್ಲೂ ಪ್ರಿಂಟ್. ಅಲ್ಲೊಂದು ವಿಲೇಜ್ ಇರುತ್ತೆ, ರೋಡ್ ತೋರಿಸಿರ್ತಾರೆ, ರೈಲ್ವೆ ಟ್ರ್ಯಾಕ್ ತೋರಿಸಿರ್ತಾರೆ, ಪೊಲೀಸ್ ಸ್ಟೇಷನ್ ತೋರಿಸಿರ್ತಾರೆ, ಹಾಸ್ಪಿಟಲ್ ತೋರಿಸಿರ್ತಾರೆ, ಟೀ ಸ್ಟಾಲ್ ತೋರಿಸಿರ್ತಾರೆ, ಅಲ್ಲೆಲ್ಲೋ ಚೂರು ಮಡ್ ಏರಿಯಾ ಇದೆ ಅದನ್ನ ತೋರಿಸಿರ್ತಾರೆ. ಇಷ್ಟೆಲ್ಲ ಇರುತ್ತೆ, ಫುಲ್ ಡೀಟೇಲ್ಡ್ ಆಗಿರುತ್ತೆ. ಸ್ಕೇಲಿಂಗು ಇರುತ್ತೆ. ಲೈಕ್ ಆ ಮ್ಯಾಪ್ ಅಲ್ಲಿ 5 ಸೆಂಟಿಮೀಟರ್ ಅಂದ್ರೆ ರಿಯಲ್ ಲೈಫ್ ಅಲ್ಲಿ 1 ಕಿಲೋಮೀಟರ್ ಅಂತ. ಇವಾಗ ನಮಗೆ ಒಂದು ದೊಡ್ಡ ಕ್ವಶನ್ ಕೊಡ್ತಾರೆ 10 ಜನಕ್ಕೂ. ನೀವೆಲ್ಲ ಒಂದು ಗ್ರೂಪ್ ಆಫ್ 10 ಫ್ರೆಂಡ್ಸ್, ನೀವೇನ್ ಮಾಡ್ತಿದ್ದೀರಾ, ಇಲ್ಲಿ ಕೆಳಗೆ ಯಾವ್ದೋ ಊರು ತೋರಿಸಿರ್ತಾರೆ, ಆ ಊರಿಂದ ಬರ್ತಾ ಇದ್ದೀರಾ, ನಿಮ್ಗೆ ಅಲ್ಲೆಲ್ಲೋ ರಿವರ್ ಸೈಡ್ ಅಲ್ಲಿ ಸಾಯಿಲ್ ಸ್ಯಾಂಪಲ್ ಕಲೆಕ್ಟ್ ಮಾಡೋದಿರುತ್ತೆ. ಆ ಟಾಸ್ಕ್ ಕೊಟ್ಟಿರ್ತಾರೆ. ಈ ಸಾಯಿಲ್ ಸ್ಯಾಂಪಲ್ ಕಲೆಕ್ಟ್ ಮಾಡ್ಬೇಕು. ಇವಾಗ ಬೆಳಿಗ್ಗೆ 9 ಗಂಟೆ ಆಗ್ತಾ ಇದೆ. ಆ ಸಾಯಿಲ್ ಸ್ಯಾಂಪಲ್ ಕಲೆಕ್ಟ್ ಆಗ್ತಿರ್ಬೇಕು. ನೀವು ರೋಡಲ್ಲಿ ಹೋಗ್ತಿರ್ತೀರಾ, ನಿಮ್ಮ ಗಾಡಿ ಏನಿದೆಯಲ್ಲ ಟೈರ್ ಪಂಚರ್ ಆಗ್ಬಿಡುತ್ತೆ. ಗಾಡಿನ ಸೈಡಲ್ಲಿ ನಿಲ್ಲಿಸ್ತೀರಾ, ಅಲ್ಲೇ ಟೀ ಸ್ಟಾಲ್ ಅಲ್ಲಿ ಟೀ ಕುಡಿಯೋಣ ಅಂತ ಅಂದ್ಕೊಳ್ತೀರಾ. ಡ್ರೈವರ್ ಅಲ್ಲಿ ಸೈ ಮಾಡ್ತಿರ್ತಾನೆ ಗಾಡಿನ. ಟೀ ಸ್ಟಾಲ್ ನೀವು ಟೀ ಕುಡಿದಿರ್ತೀರಾ, ಟೀ ಸ್ಟಾಲ್ ಓನರ್ ಏನಂತಾನೆ, ಹಿಂಗೆ ಒಂದ್ 4 ಜನ ಬಂದಿದ್ರು ಮುಂಚೆ, ಅಲ್ಲಿ ಕಾರ್ಪೊರೇಟ್ ಬ್ಯಾಂಕ್ ಇದೆಯಲ್ಲ ಅದನ್ನ ಲೂಟ್ ಮಾಡಕ್ಕೆ ಅವ್ರು ಪ್ಲಾನ್ ಆಗ್ತಿದ್ದಾರೆ ಅಂತ ನಿಮ್ಗೆ ಅಂತಾರೆ. ನಿಮ್ಮ 10 ಜನಕ್ಕೆ ಆ ಇನ್ಫಾರ್ಮೇಶನ್ ಕೊಡ್ತಾರೆ. ಜಸ್ಟ್ ಅದ್ರ ಬಗ್ಗೆ ಹೇಳ್ತಾ ಇರ್ತಾರೆ. ಆ ಟೈಮಲ್ಲಿ ಗ್ಯಾಸ್ ಸ್ಟವ್ ಇದೆಯಲ್ಲ ಬರಸ್ಟ್ ಆಗಿ ಅವ್ನ್ ಮೈಯೆಲ್ಲ ಸುಟ್ಟೋಗ್ಬಿಡುತ್ತೆ. ಆ ಸಿಚುಯೇಷನ್ ನೀವು ಜಸ್ಟ್ ನೋಡ್ತಿರ್ತೀರಾ. ಅಷ್ಟೊತ್ತಿಗೆ ಅಲ್ಲಿ ಯಾರೋ 2 ಕಪಲ್ಸ್ ಸ್ಕೂಟಿಲಿ ಬಂದು ಅಲ್ಲಿ ಲೇಡಿ ಇರ್ತಾರೆ, ಅವ್ರು ಲೇಬರ್ ಪೇನ್ ಇಂದ ಸಫರ್ ಆಗ್ತಾ ಇರ್ತಾರೆ. ಇಷ್ಟ ಆಗ್ತಾ ಇರ್ತದೆ. ಅಲ್ಲಿಂದ ಹುಡುಗಿ ಬರ್ತಾಳೆ. ಆ ಹುಡುಗಿ ಬಂದ್ಬಿಟ್ಟು ಹೇಳ್ತಾರೆ, ನಮ್ಮ ಅಪ್ಪ ಅಲ್ಲಿ ಇದು ಟ್ರ್ಯಾಕ್ಟರ್ ಜೊತೆ ಸಿಗಾಕೋಬಿಟ್ಟಿದ್ದಾರೆ, ಹೊಲ್ದ ಕೆಲಸ ಮಾಡ್ತಿದ್ರು, ಅವರು ಅಲ್ಲಿ ಸಿಗಾಕೋಬಿಟ್ಟಿದ್ದಾರೆ, ಅವ್ರಿಗೆ ಏನಾದ್ರು ಮಾಡಿ ಹೆಲ್ಪ್ ಮಾಡಿ ಅಂತ. ಇಷ್ಟೇ ಸಿಚುಯೇಷನ್ ಐತೆ. ನೀವು ನಿಮ್ ಸಾಯಿಲ್ ಸ್ಯಾಂಪಲ್ ಎಲ್ಲ ಕಲೆಕ್ಟ್ ಮಾಡ್ಬಿಟ್ಟು ಸಂಜೆ 4 ಗಂಟೆಗೆ ವಾಪಸ್ ಕಾಲೇಜ್ಗೆ ಹೋಗ್ಬೇಕು, ಇಲ್ಲಾಂದ್ರೆ ಬಿಟ್ಕೊಳೋದು ಅದ್ರ ಮೇಲೆ. ಇಂಥ ಸಿಚುಯೇಷನ್ ಆಗಿದ್ರೆ ನೀವ್ ಏನ್ ಮಾಡ್ತೀರಾ? ಈ ತರ ಇದ್ರೆ ನೀವೇನ್ ಮಾಡ್ತೀರಾ ನೀವು 10 ಜನ? ನಾವ್ ಇದ್ರಾಗೆ ಅದೇ ಗ್ರೂಪ್ ಡಿವೈಡ್ ಮಾಡೋದು, ಅದು ತಿರ್ಗಾ ರಿಸೋರ್ಸಸ್ ಬಗ್ಗೆ ಸ್ಪೆಸಿಫೈ ಮಾಡೋದು. ಲೈಕ್ ಗಾಡಿ ರೋಡಲ್ಲಿ ಬೇರೆ ಗಾಡಿ ಹೋಗ್ತಿರ್ತವೆ, ಅದ್ರ ಹೆಲ್ಪ್ ತಗೊಂತೀವಿ. ತಿರ್ಗಾ ವ್ಯಾನ್ ಕೆಟ್ಟೋಗಿತ್ತಲ್ಲ ನಮ್ಮ ಬರ ಗಾಡಿ, ಅದ್ರಲ್ಲಿ ಅಟ್ಲೀಸ್ಟ್ ಫಸ್ಟ್ ಏಡ್ ಬಾಕ್ಸ್ ಇರುತ್ತಲ್ಲ, ಅದನ್ನ ಯೂಸ್ ಮಾಡ್ಬೋದು. ಈ ಕಡೆ ಮೈ ಸುಟ್ಟೋಗಿರೋಂಗೆ ಹೆಲ್ಪ್ ಮಾಡಕ್ಕೆ ಅದನ್ನೆಲ್ಲ ಸ್ಪೆಸಿಫೈ ಮಾಡ್ಬೇಕು. ತಿರ್ಗಾ ನಮ್ ಪ್ರಿಯಾರಿಟಿ ಕೇಳ್ತಾರ ಅವರು, ಯಾವ್ಯಾವ ಪ್ರಿಯಾರಿಟಿ ಅಂತ. ಆ 4 ಪ್ರಾಬ್ಲಮ್ ಇದ್ವಲ್ಲ, ನಮ್ದು ಅವೆಲ್ಲ ಪ್ರಿಯಾರಿಟೈಸ್ ಮಾಡ್ಬೇಕು. ಲೈಕ್ ಈಗ ಫಸ್ಟ್ ಅಲ್ಲಿ ಲೇಬರ್ ಪೇನ್ ಅಲ್ಲಿ ಸಫರ್ ಆಗ್ತಿರೋರ್ನ ಗಮನ ಕೊಡ್ಬೇಕು, ಯಾಕಂದ್ರೆ 2 ಜೀವ. ಹೌದು. ಆ ತರ ಎಲ್ಲ ಥಿಂಕಿಂಗ್ ಮಾಡೋ ಅವ್ರದ್ದು ಏನೇನೋ ಮೆಷರ್ಸ್ ಇರ್ತದೆ, ಅದನ್ನ ನಾವು ಸ್ಯಾಟಿಸ್ಫೈ ಮಾಡ್ಬೇಕು. ರಿಟರ್ನ್ ಅಲ್ಲಿ ಬರ್ಕೊಂಡ್ ಕೊಡ್ತೀವಿ ನಾವು ಸೊಲ್ಯೂಷನ್. ಅದಾಗಿದ್ದಾದ್ಮೇಲೆ ಮತ್ತೆ ಡಿಸ್ಕಷನ್ ಟೈಮ್ ಕೊಡ್ತಾರೆ. 10 ಜನ ನಾವು ಡಿಸ್ಕಸ್ ಮಾಡ್ಬಿಟ್ಟು ಒಂದು ಪ್ಲಾನಿಗೆ ಬರ್ಬೇಕು. ಎಲ್ಲಾರನ್ನು ಸೇರಿಸ್ಕೊಂಡು ಒಂದು ಪ್ಲಾನಿಗೆ ಬರ್ಬೇಕು. ಮತ್ತೆ ಒಬ್ಬನ್ ಸೆಲೆಕ್ಟ್ ಮಾಡ್ಬೇಕು. ಅವನು ನಮ್ ಪ್ಲಾನ್ ನ ಹೇಳ್ತಾನೆ, ಅಲ್ಲಿ ಯಾರು ಗ್ರೂಪ್ ಟೆಸ್ಟಿಂಗ್ ಆಫೀಸರ್ ಇರ್ತಾರಲ್ಲ ಅವ್ರಿಗೆ. ಇಷ್ಟ ಆಗುತ್ತೆ. ಇದು ಗ್ರೂಪ್ ಪ್ಲಾನಿಂಗ್ ಎಕ್ಸರ್ಸೈಸ್.
ನೆಕ್ಸ್ಟ್ ಗ್ರೂಪ್ ಆಬ್ಸ್ಟಿಕಲ್ ರೇಸ್. ಈ 38 ಜನ ಏನಿದ್ವಲ್ಲ ಟೋಟಲ್ 4 ಗ್ರೂಪ್ ಮಾಡಿದ್ರು. ಈ 4 ಗ್ರೂಪ್ ಅವ್ರನ್ನು ಏನ್ ಮಾಡ್ತಾರೆ, ಅವರು ಒಂದು ಹಗ್ಗ ಕೊಟ್ಟಿರ್ತಾರೆ ಉದ್ದಂತ, ಅದು ಸ್ವಲ್ಪ ಭಾರ ಇರುತ್ತೆ. ನಾವು 10 ಜನನು 10 ಜನದ ಗ್ರೂಪ್ 4 ಗ್ರೂಪ್ ಇದಾವಲ್ಲ ರೇಸ್ ಮಾಡಕ್ ಹೇಳ್ತಾರೆ. ಆಬ್ಸ್ಟಿಕಲ್ಸ್ ಇರ್ತವೆ ಅವು, ಲೈಕ್ ಸ್ಪೈಡರ್ ವೆಬ್ ತರ ಇರುತ್ತೆ, ಅದನ್ನ ತಿಳಿಯೋದು, ಅದೆಲ್ಲ ರೂಲ್ಸ್ ರೆಗ್ಯುಲೇಷನ್ಸ್ ಇರ್ತದೆ. ಲೈಕ್ ಒಂದು ಆಬ್ಸ್ಟಿಕಲ್ ಇಂದ ಇನ್ನೊಂದು ಆಬ್ಸ್ಟಿಕಲ್ ಹೋಗ್ಬೇಕಾದ್ರೆ 10 ಜನ ಇಟ್ಕೊಂಡಿರ್ಬೇಕು, ಆಬ್ಸ್ಟಿಕಲ್ ಕ್ರಾಸ್ ಮಾಡ್ಬೇಕಾದ್ರೆ ಬರೀ 3 ಜನ ಇಟ್ಕೊಂಡಿರ್ಬೇಕು. ಈ ತರ ಎಲ್ಲ ಅವ್ರದ್ದು ಏನೇನೋ ರೂಲ್ಸ್ ಎಲ್ಲ ಇರುತ್ತೆ, ಅದನ್ನ ಅವ್ರು ಹೇಳ್ತಾರೆ, ಅದನ್ನ ನಾವು ಫಾಲೋ ಅಪ್ ಮಾಡ್ಬೇಕು. ಅದ್ರಲ್ಲೂ ಆಬ್ಸ್ಟಿಕಲ್ಸ್ ಅಲ್ಲಿ ಕೆಲವೊಂದು ವೈಟ್ ಕಲರ್ ಇರುತ್ತೆ ಆಬ್ಸ್ಟಿಕಲ್ಸ್, ಇನ್ನೊಂದು ರೆಡ್ ಕಲರ್ ಇರುತ್ತೆ, ಇನ್ನೊಂದು ಬ್ಲೂ ಕಲರ್ ಇರುತ್ತೆ, ಬ್ಲೂ ಅಥವಾ ಯೆಲ್ಲೋ ಕಲರ್. ವೈಟ್ ಕಲರ್ ಇತ್ತು ಅಂದ್ರೆ ನಾವು ಟಚ್ ಮಾಡ್ಬೋದು, ನಮ್ ರೋಪ್ನು ಅದನ್ನ ಟಚ್ ಮಾಡ್ಬೋದು. ರೆಡ್ ಕಲರ್ ಇತ್ತು ಅಂದ್ರೆ ನಾವು ಟಚ್ ಮಾಡಂಗಿಲ್ಲ ಆ ಪಾರ್ಟ್ ನ, ಜೊತೆಗೆ ನಮ್ ರೋಪ್ನು ಟಚ್ ಮಾಡಂಗಿಲ್ಲ. ಇನ್ನೊಂದು ಬ್ಲೂ ಪಾರ್ಟ್ ಇತ್ತು ಅಂದ್ರೆ ನಾವು ಟಚ್ ಮಾಡ್ಬೋದು, ಆದ್ರೆ ನಮ್ ರೋಪ್ ಟಚ್ ಮಾಡಕ. ಇವನ್ನೆಲ್ಲ ಗಮನದಾಗ ಇಟ್ಕೊಂಡು ನಾವು ಆಬ್ಸ್ಟಿಕಲ್ಸ್ ಕ್ರಾಸ್ ಮಾಡ್ಬೇಕು. ಇದು ರೇಸ್ ಇದ್ದಂಗೆ 4 ಗ್ರೂಪ್ ಯಾವ್ದು ಗೆಲ್ಲುತ್ತೆ ಏನು ಆ ತರ. ಇದ್ರಾಗ ಏನಾಯ್ತು, ಗ್ರೂಪ್ ಆಬ್ಸ್ಟಿಕಲ್ ರೇಸ್ ಅಲ್ಲಿ ನಮ್ ಗ್ರೂಪ್ ಅಷ್ಟೊಂದ್ ಚೆನ್ನಾಗಿ ಮಾಡ್ಲಿಲ್ಲ. ನಮ್ ಗ್ರೂಪ್ ಏನೇ ಎಲ್ಲದಕ್ಕಿಂತ ಹಿಂದೆ ಉಳಿದಿತ್ತು. ಆದ್ರೆ ಫೈನಲ್ ಆಗಿ ಇಂಟರ್ವ್ಯೂ ಕ್ಲಿಯರ್ ಮಾಡಿದ್ರಾಗೆ ನಮ್ ಗ್ರೂಪ್ ಇಂದಾನೆ ಜಾಸ್ತಿ ಜನ ಇದ್ರು. ಅವ್ರದಷ್ಟು ಮಿಸ್ಟೀರಿಯಸ್ ಇರುತ್ತೆ, ಏನು ಎಲ್ಲಿಂದ ಲೆಕ್ಕ ಹಾಕೊಂತಿದ್ದಾರೆ ಅಂತಾನೆ ಗೊತ್ತಾಗದೆ. ಜೊತೆಗೆ ಅವ್ರು ಹೇಳೋದು ಇಲ್ಲ, ಇಂಟರ್ವ್ಯೂ ಕ್ಲಿಯರ್ ಆಗ್ಲಿಲ್ಲ, ನಾವೇನೆ ಕುತ್ಕೊಂಡು ಯೋಚನೆ ಮಾಡಿ ನಮ್ದು ಏನ್ ತಪ್ಪಾಗಿದೆ ಅಂತ ತಿಳ್ಕೊಬೇಕು, ಅದು ಅವ್ರ ಅಪೇಕ್ಷೆ ಇರುತ್ತೆ. ಸೊ ಅವ್ರು ಏನ್ ಹೇಳಕ್ ಹೋಗಲ್ಲ, ಇಲ್ಲಿ ತಪ್ಪಾಯ್ತು, ಇಲ್ಲಿ ಸರಿ ಮಾಡಿದ್ರಿ, ಆತರ. ಇದು ಗ್ರೂಪ್ ಆಬ್ಸ್ಟಿಕಲ್ ರೇಸ್ ಆಯ್ತು. ನೆಕ್ಸ್ಟ್ ಇಂಡಿವಿಜುವಲ್ ಆಬ್ಸ್ಟಿಕಲ್ ಅಂತ ಬರುತ್ತೆ. ಇದರಲ್ಲಿ 10 ಆಬ್ಸ್ಟಿಕಲ್ ಅಲ್ಲಿ ಇಲ್ಲಿ ಬಿದ್ದಿರ್ತವೆ. ಲೈಕ್ ಕ್ಲೈಂಬಿಂಗ್ ಅಪ್ ಎ ರೋಪ್, ತಿರ್ಗಾ ಅಲ್ಲಿ ಒಂದು ಹೈಟಿಗೆ ಹತ್ಬಿಟ್ಟು ಮುಂದೆ ರೋಪ್ ಇರುತ್ತೆ, ಎಗ್ರಿ ಹಿಡ್ಕೊಂಡು ಆ ಕಡೆ ಟೈಗರ್ ಜಂಪ್ ಮಾಡೋದು, ಆ ತರ ಎಲ್ಲ ಇರುತ್ತೆ. ಈಗ ಅವರು ಏನ್ ಮಾಡ್ತಾರೆ, 10, 9, 8 ಆ ತರ ನಂಬರ್ಸ್ ಕೊಟ್ಟಿರ್ತಾರೆ ಒಂದೊಂದು ಆಬ್ಸ್ಟಿಕಲ್. ಟೋಟಲ್ 10 ಇರ್ತದೆ. ಅವ್ರು ಏನ್ ಹೇಳ್ತಾರೆ ಅಂದ್ರೆ 3 ನಿಮಿಷ ಟೈಮ್ ಕೊಡ್ತೀವಿ, ನೀವು ಹೆಂಗ್ ಬೇಕೋ ಹಂಗ್ ಹೋಗ್ಬೋದು. ಅಲ್ಲೆಲ್ಲ ಸ್ಕ್ಯಾಟರ್ ಆಗಿರುತ್ತೆ, 10 ಅಲ್ಲೆಲ್ಲ ಇರುತ್ತೆ, 9 ಇಲ್ಲೆಲ್ಲ ಇರುತ್ತೆ, ಮತ್ತೆ 1 ಅಲ್ಲೆಲ್ಲ ಇರುತ್ತೆ. ಅದನ್ನೆಲ್ಲ ಅವರು ನಮ್ಗೆ ಕ್ರಾಸ್ ಮಾಡಕ್ಕೆ ಟೈಮ್ ಕೊಡ್ತಾರೆ 3 ನಿಮಿಷ. ಒಬ್ಬ ಕ್ರಾಸ್ ಮಾಡ್ಬೇಕಾದ್ರೆ ಇನ್ನೊಬ್ಬ ನೋಡಂಗಿಲ್ಲ. ಈಗ ನಮ್ಮನ್ನ ಒಂದ್ಸರಿ ಕರ್ಕೊಂಡು ಹೋಗಿ ಬರ್ತಾರೆ ಅದ್ರ ಸುತ್ತ. ಇಂಥ ಟೈಮಲ್ಲಿ ನಾವ್ ಏನ್ ಮಾಡ್ಬೇಕು ಅಂದ್ರೆ, ಅವ್ರು ಹೇಳಿರ್ತಾರೆ 10 ಅನ್ನೋದೈತಲ್ಲ, ಆ 10 ನಂಬರ್ಗೆ 10 ಪಾಯಿಂಟ್ಸ್ ಇರುತ್ತೆ, 9ನೇದಕ್ಕೆ 9 ಪಾಯಿಂಟ್ಸ್ ಇರುತ್ತೆ, 8ನೇದಕ್ಕೆ 8 ಪಾಯಿಂಟ್ಸ್ ಇರುತ್ತೆ. ನಾವ್ ಇಂಥ ಟೈಮಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಪ್ಲಾನ್ ಮಾಡ್ಕೋಬೇಕು. 3 ನಿಮಿಷ ಟೈಮ್ ಕೊಟ್ಟಾಗ ಫಸ್ಟ್ ಯಾವ್ದು ಮಾಡ್ತೀನಿ ನಾನು, ಅವರು ಫಸ್ಟ್ ಕೊಟ್ಟಾಗ ನಂಬರ್ 1ಗೆ ಹೋದ್ರೆ 1 ಪಾಯಿಂಟ್ ಇರೋದಕ್ಕೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಟೈಮ್ ಕನ್ಸ್ಟೆಂಟ್ ಇದೆ, ಫಸ್ಟ್ 10 ಇರೋದಕ್ಕೆ ಹೋಗ್ಬೇಕು, ಅದನ್ನ ಮುಗಿಸ್ಕೋಬೇಕು, ಜಾಸ್ತಿ ಪಾಯಿಂಟ್ಸ್ ಬರ್ತದೆ. ಈ ಥಿಂಕಿಂಗ್ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಸೊ ನಾವು ಶಾರ್ಟೆಸ್ಟ್ ಪಾತ್, ಅಕ್ಯುರೇಟ್ ಪಾತ್ ಕಂಡಿಡ್ಕೋಬೇಕು. ಇದನ್ನ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಇಂಡಿವಿಜುವಲ್ ಆಬ್ಸ್ಟಿಕಲ್ ಮಾಡಕ್ ಹೇಳ್ತಾರೆ. ಇದು ಇಂಡಿವಿಜುವಲ್ ಆಬ್ಸ್ಟಿಕಲ್ ಕೋರ್ಸ್ ಆಯ್ತು. ಇಷ್ಟ ಆಗಿದಾದ್ಮೇಲೆ ನೆಕ್ಸ್ಟ್ PGT, HGT, FGT ಬರುತ್ತೆ. PGT ಅಂದ್ರೆ ಪ್ರೋಗ್ರೆಸಿವ್ ಗ್ರೂಪ್ ಟಾಸ್ಕ್, HGT ಅಂದ್ರೆ ಹಾಫ್ ಗ್ರೂಪ್ ಟಾಸ್ಕ್, ನೆಕ್ಸ್ಟ್ ಫೈನಲ್ ಗ್ರೂಪ್ ಟಾಸ್ಕ್ FGT ಅಂದ್ರೆ. ಇದ್ರಲ್ಲೆಲ್ಲ ಏನ್ ಮಾಡ್ತಾರೆ, 10 ಜನಕ್ಕೂ 10 ಜನ ಇರ್ತೀವಿ. ನಮ್ಗೆ ಒಂದು ಪ್ಲಾಂಕ್ ಟೈಪ್ ಕೊಡ್ತಾರೆ, ಬ್ರಿಡ್ಜ್ ಮಾಡ್ಕೊಂಡು ಹೋಗೋದು. ರೋಪ್ ಕೊಡ್ತಾರೆ, ಬ್ರಿಡ್ಜ್ ಮಾಡಕ್ ಹೆಲ್ಪ್ ಮಾಡೋದು. ತಿರ್ಗಾ ಒಂದು ಬಲ್ಲಿ ಟೈಪ್ ಇರುತ್ತೆ, ಅದನ್ನ ಕೊಟ್ಟಿರ್ತಾರೆ. ನಮ್ಗೆ ಇದೆಲ್ಲ ಬ್ರಿಡ್ಜಿಂಗ್ ಯೂಸ್ ಮಾಡ್ಬೇಕು. ಅಲ್ಲೆಲ್ಲ ಲೈಕ್ ಆಬ್ಸ್ಟಿಕಲ್ಸ್ ಇರ್ತವೆ, ನಾವು ಕರೆಕ್ಟ್ ಆಗಿ ಇಲ್ಲಿ ಪ್ಲಾಂಕ್ ಇಟ್ರೇನೆ ಒಂದು ಬ್ರಿಡ್ಜ್ ಆಗುತ್ತೆ. ಆ ತರ ಕಟ್ಟಿ ಎಲ್ಲ ಮಾಡೋಬೇಕು. ಜೊತೆಗೆ ಒಂದು ಲೋಡ್ ಇರುತ್ತೆ, ಆ ಲೋಡು ತೂಕ ಇರುತ್ತೆ, ಅದನ್ನು ನಾವು ನಮ್ ಜೊತೆ ಕ್ರಾಸ್ ಮಾಡಿಸ್ಬೇಕು. ಇದೆಲ್ಲ HGT, PGT, FGT. ಹಾಫ್ ಗ್ರೂಪ್ ಟಾಸ್ಕ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, FGT ಮತ್ತೆ PGT ನಾವೆಲ್ಲ 10 ಜನ ಮಾಡ್ತಿರ್ತೀವಿ. ಹಾಫ್ ಗ್ರೂಪ್ ಟಾಸ್ಕ್ ಅಲ್ಲಿ 5 ಜನ ಸಪರೇಟ್ ಮಾಡ್ತಾರೆ. ಯಾಕಂದ್ರೆ ಈಗ PGT ಮತ್ತೆ FGT 10 ಜನ ಇರ್ಬೇಕಾದ್ರೆ ಕೆಲವೊಬ್ರಿಗೆ ಎಕ್ಸ್ಪೋಜರ್ ಸಿಗಲ್ಲ, ಅವ್ರ ಟ್ಯಾಲೆಂಟ್ ನ ತೋರ್ಸಕ್ ಆಗಲ್ಲ. ಹಾಫ್ ಡಿವೈಡ್ ಮಾಡಿದಾಗ ಅವಾಗಾದ್ರೂ ಟ್ಯಾಲೆಂಟ್ ತೋರ್ಸ್ಲಿ ಅಂತ. ಎಲ್ಲೂ ಅನ್ಫೇರಿಟಿ ಅನ್ನೋದೇ ಬರಲ್ಲ ಟೆಸ್ಟಿಂಗ್ ಅಲ್ಲಿ. ಕರೆಕ್ಟ್ ಆಗಿ ಚೆಕ್ ಮಾಡ್ತಾರೆ ಅವರು, ಯಾರಿಗೂ ತೊಂದರೆ ಆಗ್ಬಾರ್ದು ಅಂತ, ಯಾರನ್ನು ಒಳ್ಳೆ ಟ್ಯಾಲೆಂಟ್ ಇದ್ರು ತಪ್ಪಿಸ್ಕೋಬಾರ್ದು, ಯೂಸ್ ಆಗ್ಲಿ ಆ ಟ್ಯಾಲೆಂಟ್ ಅಂತ. ಈ ತರ ಅವ್ರದ್ದು ಐಡಿಯಾ ಇರುತ್ತೆ. ಇದು FGT, PGT ಇವೆಲ್ಲ ಆಗುತ್ತೆ. ಇವೆಲ್ಲ ಗ್ರೂಪ್ ಟಾಸ್ಕ್. ಇಷ್ಟ ಆಗುತ್ತೆ, ಇಷ್ಟು ಟೆಸ್ಟಿಂಗ್ ಆಗುತ್ತೆ. ಡೇ 1 ಮುಗೀತು, ಡೇ 2 ಮುಗೀತು, ಡೇ 3 ಮುಗೀತು, ಡೇ 4 ಮುಗೀತು. ಡೇ 5 ಕಾನ್ಫರೆನ್ಸ್ ಅಂತ ಇರ್ತದೆ. ಈಗ ಎಲ್ಲ ಏನ್ ಅನ್ನಲ್ಲ ಡೇ 4 ತನಕ, ಅವಾಗ ಯಾರೊಬ್ರು ಅಲ್ಲಿ ನಮ್ಮ ಟೆಸ್ಟ್ ಮಾಡೋ ಆಫೀಸರ್ಸ್ ಯೂನಿಫಾರ್ಮ್ ಆಗ್ಲಿ ಅವ್ರ ಹೆಸರಲ್ಲಿ ಏನು ಹೇಳ್ಕೊಳಲ್ಲ. ಜೊತೆಗೆ ಅವ್ರು ಟೆಸ್ಟ್ ಮಾಡ್ಬೇಕಾದ್ರೂ ಕೂಲಿಂಗ್ ಗ್ಲಾಸಸ್ ಹಾಕೊಂಡಿರ್ತಾರೆ, ನಾವ್ ಎಲ್ಲಿ ನೋಡ್ತವ್ರೆ ಅಂತ ಗೊತ್ತಾಗ್ಬಾರ್ದು ಅಂತ. ಇಷ್ಟ ನಮ್ಗೆ ಅವ್ರ ಬಗ್ಗೆ ಏನು ಗೊತ್ತಾಗಲ್ಲ, ಅವ್ರ ಇವ್ರು ಅಂತ. ಲಾಸ್ಟ್ ಡೇ 5 ಕಾನ್ಫರೆನ್ಸ್ ಇರುತ್ತೆ. ಅದರಲ್ಲಿ ಟೋಟಲ್ 4 ಜನ ಸೈಕಾಲಜಿಸ್ಟ್, 4 ಜನ ಗ್ರೂಪ್ ಟೆಸ್ಟಿಂಗ್ ಆಫೀಸರ್, 4 ಜನ ಇಂಟರ್ವ್ಯೂಯಿಂಗ್ ಆಫೀಸರ್ಸ್, 12 ಜನ ಒಂದ್ ರೂಮ್ ಅಲ್ಲಿ ಕುಂತಿರ್ತಾರೆ. ಒಬ್ಬರಾದ್ಮೇಲೆ ಒಬ್ರು ನಮ್ಮನ್ನ ಒಳಗ್ ಕರೀತಾರೆ. ಅಲ್ಲಿ ಲೈಕ್ ಅವ್ರಿಗೆ ಏನಾದ್ರು ಡೌಟ್ಸ್ ಇದ್ರೆ ಕೇಳ್ತಾರೆ. ಲೈಕ್ ಓಕೆ, ಈ ಹುಡುಗ ಎಲ್ಲಾ ಕಡೆ ಸರಿ ಇದಾನೆ, ಇದೊಂದ್ ಪಾರ್ಟ್ ಅಲ್ಲಿ ಲೈಕ್ ಗ್ರೂಪ್ ಅಲ್ಲಿ ಸೇರೋದು ಏನಾದ್ರು ತೊಂದರೆ ಏನೋ ಆತರ ಅವ್ರಿಗೆ ಏನಾದ್ರು ಅನ್ಸಿದ್ರು ಅವ್ರು ಅದು ಇದು ಕೇಳ್ತಿರ್ತಾರೆ ಕ್ವಶನ್ಸ್.
ಈ 12 ಜನನು ಈಗ ಯೂನಿಫಾರ್ಮ್ ಆಗಿರ್ತಾರೆ. ಇವಾಗ ನಮ್ಗೆ ಅವ್ರದ್ದು ಮುಂದೆ ಬೋರ್ಡ್ ಇರುತ್ತೆ, ಹೆಸರು ಕಾಣುತ್ತೆ, ಅವ್ರ ರ್ಯಾಂಕ್ ಏನೋ ಗೊತ್ತಾಗುತ್ತೆ, ಅವಾಗ ಮಾತ್ರ ಗೊತ್ತಾಗೋದು. ನಾನು ಹಂಗ ಅಂದ್ಕೊಂಡಿದ್ದೆ ಏನೋ ರ್ಯಾಂಕ್ ನೋಡೋಣ ಅಂತ, ಆದ್ರೆ ಅಲ್ಲಿ ಹೋಗಿ ಬರೋಷ್ಟೊತ್ತಿಗೆ ಆ ಟೈಮಲ್ಲಿ ಏನು ತಲೆ ಓಡಲ್ಲ. ಜಸ್ಟ್ ಹಿಂಗೆ ಒಬ್ರನ್ನ ಒಬ್ರು ಕಳಿಸ್ತಾರೆ, ಇಷ್ಟೆಲ್ಲ ಆಗುತ್ತೆ. ಆ ಟೈಮಲ್ಲಿ ರಿಸಲ್ಟ್ ಏನು ಹೇಳಲ್ಲ ಅವರು, ಜಸ್ಟ್ ಆಚೆ ಬರ್ತೀವಿ ನಾವು, ಎಲ್ಲಾರನು ಒಂದ್ ಕಡೆ ಇಳಿಸಿರ್ತಾರೆ. ಲಾಸ್ಟಿಗೆ ಅವ್ರು ಬಂದು ರಿಸಲ್ಟ್ ಅನೌನ್ಸ್ ಮಾಡ್ತಾರೆ, ಇಷ್ಟಿಷ್ಟು ಜನ ಆಗಿದೀವಿ ಅಂತ. ನಾನು ಹೋಗಿದ್ದಾಗ 114 ಜನ ಇದ್ವಿ, 38 ಜನ ಸ್ಟೇಜ್ 1 ಟೆಸ್ಟಿಂಗ್ ಕ್ಲಿಯರ್ ಮಾಡಿದ್ವಿ. ಲಾಸ್ಟ್ ಆಗಿ 38ರಿಗೆ 14 ಜನ ತಗೊಂಡಿದ್ದವ್ರು, 14 ಜನ ಇಟ್ಕೊಂಡ್ರು, ಮಿಕ್ಕಿದವರೆಲ್ಲ ವಾಪಸ್ ಕಳ್ಸಿದ್ರು. ಇಷ್ಟಾಯ್ತು. ಅದ್ರಲ್ಲಿ 114 ಜನದಾಗೆ ಕರ್ನಾಟಕದಿಂದ ಇದ್ದಿದ್ದೇ ಇಬ್ರು, ಕರ್ನಾಟಕ ಅಷ್ಟೇ ಅಲ್ಲ ಸೌತ್ ಇಂಡಿಯಾದಿಂದ ಇದ್ದಿದ್ದೇ ಇಬ್ರು. ನಾನೊಬ್ಬ ಶ್ರೇಯಸ್ ಪಾಟೀಲ್ ಅಂತ ಒಬ್ಬ, ಅವನು ಪಾಪ ಕರ್ನಾಟಕದವನು. ನಾವಿಬ್ರು ಇದ್ವಿ. ಕೊನೆ ತನಕ 14 ಜನದಾಗೂ ನಾವು ಇಬ್ರು ಉಳ್ಕೊಂಡಿದ್ವಿ. ಈಗ ಟೋಟಲಿ ಅಲ್ಲಿ 2 ಲಕ್ಷ ಜನ ಅಪ್ಲಿಕೇಶನ್ ಹಾಕಿದ್ದು, ಫೈನಲ್ ಆಗಿ ಉಳ್ಕೊಂಡಿದ್ದು 14 ಜನ ಸೆಲೆಕ್ಟ್ ಆಗಿದ್ದು. ಇಲ್ಲ ಈ 14 ಈಗ ನಮ್ದಲ್ಲಿ ಹೆಂಗೆ ಭೂಪಾಲ್ ಅಲ್ಲಿ ಆಗ್ತಿದಲ್ಲ, ಅದೇ ಟೈಮಲ್ಲಿ ಪ್ರಯಾಗ್ರಾಜ್ ಅಲ್ಲಿ, ಬ್ಯಾಂಗ್ಳೂರು, ಮೈಸೂರಲ್ಲಿ ಆ ತರ ನಡೀತಿರ್ತದೆ ಇಂಟರ್ವ್ಯೂ. ಭೂಪಾಲ್ ಇಂದ ಸೆಲೆಕ್ಟ್ ಆಗಿದ್ದು ನೀವು 14 ಜನ ಮಾತ್ರ. ಅದು 19th ಡಿಸೆಂಬರ್ ಟು 23rd ಡಿಸೆಂಬರ್ ಬ್ಯಾಚ್ ಏನಿತ್ತಲ್ಲ, ಅದರಲ್ಲಿ ನಾವು 14 ಜನ ಅಷ್ಟೇ ಸೆಲೆಕ್ಟ್. ಮತ್ತೆ 23 ಟು ಮತ್ತೆ ಇನ್ನ 5 ದಿವಸ ಆ ತರ ಕರ್ಕೊಂತಾ ಇರ್ತಾರೆ, ಸೆಲೆಕ್ಟ್ ಮಾಡ್ತಾರೆ. ವರ್ಷಕ್ಕೆ 2 ಸಲ ನಡೆಯುತ್ತಿದೆ ಎಕ್ಸಾಮ್. ಒಟ್ಟಲ್ಲಿ ವರ್ಷಕ್ಕೆ 2 ಸರಿ ನಡೆಯುತ್ತೆ. ನಮ್ದು ಈ ಸರಿ ನಡೆದಿದ್ದಾಗ ಟೋಟಲ್ ಈ ತರ ಎಲ್ಲಾ ಕಡೆಯಿಂದ ರೆಕಮೆಂಡ್ ಆಗಿರೋರು ಇಂಟರ್ವ್ಯೂ ಕ್ಲಿಯರ್ ಮಾಡಿರೋದು 792 ಜನ. ಇಷ್ಟು ಇಂಟರ್ವ್ಯೂ ಕ್ಲಿಯರ್ ಆಗುತ್ತೆ. ಮತ್ತೆ ಈ 5 ದಿವಸ ನಮ್ಗೆ ಅಲ್ಲಿ ಸ್ಟೇ ಫೆಸಿಲಿಟಿ ಎಲ್ಲ ತುಂಬಾ ಒಳ್ಳೆ ಫೆಸಿಲಿಟಿ ಕೊಡ್ತಾರೆ, ಎಲ್ಲೂ ಚೂರು ತೊಂದರೆ ಆಗಲ್ಲ. ಊಟ ಆಗ್ಲಿ ಇವೆಲ್ಲ ತುಂಬಾ ಎ ಗ್ರೇಡ್ ಇರುತ್ತೆ, ಎಲ್ಲಾ ಫೆಸಿಲಿಟೀಸ್ ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ. ಇಷ್ಟಾಗಿದ್ದಾವೆ ಮತ್ತೆ 5 ದಿವಸ ಸ್ಟೇ ನಾವ್ ಮಾಡ್ಬೇಕಲ್ಲಿ. ಯಾಕೆ? ಮೆಡಿಕಲ್ ಟೆಸ್ಟಿಗೆ. ಅದು ನಂದೊಂದ್ ದಿವಸ ಎಕ್ಸ್ಟ್ರಾ ಬೇರೆ ಆಗಿತ್ತು, ಯಾಕಂದ್ರೆ ನಾನು ಹೋಗಿದಾಗ ಕ್ರಿಸ್ಮಸ್ ಇತ್ತಲ್ಲಿ. ಅವತ್ತಿನ ದಿವಸ ಹಾಸ್ಪಿಟಲ್ ರಜಾ ಇತ್ತು. ಸೊ ಯಾವ್ದು ನಿಯರ್ ಬೈ ಮಿಲಿಟರಿ ಹಾಸ್ಪಿಟಲ್ ಅಥವಾ ಇದು ಏನು ಕಮಾಂಡ್ ಹಾಸ್ಪಿಟಲ್ ಇರುತ್ತಲ್ಲ, ಒಟ್ಟು ಮಿಲಿಟರಿ ಮೇಂಟೈನ್ ಮಾಡೋಂಥದ್ದು, ಅಲ್ಲಿ ಕರ್ಕೊಂಡು ಹೋಗ್ತಾರೆ. ನಮ್ದೆಲ್ಲ ಪೂರ್ತಿ ಬಾಡಿ ಟೆಸ್ಟಿಂಗ್ ಮಾಡಿಸ್ತಾರೆ. ಐಸ್, ಇಯರ್ಸ್, ನೋಸ್ ಎಲ್ಲ ಕೇಳಿಸೋದು, ನಮ್ದು ಎಬಿಲಿಟೀಸ್ ಎಲ್ಲ ಚೆಕ್ ಮಾಡ್ತಾರೆ. ಈವನ್ ಸೋನೋಮೀಟರ್ ಎಲ್ಲ ಬಾಡಿ ಟೆಸ್ಟಿಂಗ್. ಈಗ ನಮ್ಮ ಮೈ ಮೇಲೆ ಏನಾದ್ರು ಈ ಗಾಯ ಆಗಿರೋಂಥದ್ದು ಗುರುತುಗಳು, ಟ್ಯಾಟು, ಇದೆಲ್ಲ ಕನ್ಸಿಡರ್ ಮಾಡ್ತಾರ ಅಲ್ಲಿ? ಟ್ಯಾಟು ಇರೋರ್ನ ಬಿಟ್ಕೊಳೋದೇ ಇಲ್ಲ. ಫಸ್ಟೇನೆ ಅವರು ಈಗ ಕೆಲವೊಂದು ಟ್ರೈಬ್ಸ್ ಇರುತ್ತೆ, ಅವ್ರದ್ದು ಓಕೆ ಏನ್ ಕಲ್ಚರ್ ಇರುತ್ತೆ, ಅದಕ್ಕೆ ಅವ್ರು ಸರ್ಟಿಫಿಕೇಟ್ ತರ ಕೇಳ್ತಾರೆ. ಇನ್ನ ಕೆಲವೊಂದು ಟ್ಯಾಟು ಬಾಡಿ ಪಾರ್ಟ್ಸ್ ಅಲ್ಲಿ ಟ್ಯಾಟು ಹಾಕ್ಸ್ಕೊಂಡಿದ್ರೆ ಅಲೋವೇ ಮಾಡಲ್ಲ ಅವ್ರು, ಇಂಟರ್ವ್ಯೂನೇ ಅಲೋ ಮಾಡಲ್ಲ, ಅವ್ರ ಇಂಟರ್ವ್ಯೂ ಬರಕ್ಕೆ ಆಗಲ್ಲ. ಆ ತರ ಅವ್ರದೆಲ್ಲ ಸಿಸ್ಟಮ್ ಇರುತ್ತೆ. ಸಪೋಸ್ ಏನೋ ನನ್ಗೇನೋ ಒಂದು ಸಣ್ಣ ಪುಟ್ಟ ಆಕ್ಸಿಡೆಂಟ್ ಆಗಿ ನಾನೇನೋ ಫ್ರಾಕ್ಚರ್ ಆಗಿರುತ್ತೆ, ಏನಾರು ಒಂದು ರಾಡ್ ಗೀಡ್ ಹಾಕಿರ್ತೀವಿ ಅಂತವ್ರಿಗೆಲ್ಲ ಅಲೋನೇ ಇಲ್ವಾ ಅಲ್ಲಿ? ಆಗದೇ ಇಲ್ವಾ? ಒಂದು ಅಲ್ಲಿ ಮಾರ್ಕ್ ಆಗಿರುತ್ತಲ್ಲ ಈ ಸ್ಟಿಚಿಂಗ್ ಏನಾದ್ರು, ಅವ್ರು ಕೇಳ್ತಾರೆ ಏನಾದ್ರು ಆಪರೇಷನ್ ಮಾಡಿಸ್ಕೊಂಡಿದ್ರ, ಅಕಸ್ಮಾತ್ ನೀವ್ ಹೇಳಿಲ್ಲ ಅಂದ್ರೂ ಅದು ಎಕ್ಸ್ರೇ ರಿಪೋರ್ಟ್ಸ್ ಅಲ್ಲಿ ಗೊತ್ತಾಗ್ಬಿಡುತ್ತೆ ಅವ್ರಿಗೆ. ಅಂತವ್ರನ್ನೆಲ್ಲ ಅವರು ರಿಜೆಕ್ಷನ್ ಕೊಡ್ತಾರೆ. ಇದ್ರಲ್ಲೂ ಎಷ್ಟು ಲೀನಿಯಂಟ್ ಇರ್ತಾರೆ ಅವರು ಅಂದ್ರೆ, ಲೈಕ್ ಟ್ಯಾಲೆಂಟೆಡ್ ಪೀಪಲ್ ನ ತಗೊಂಡಿದ್ದಾರೆ, ಅವರು ಇಂಟರ್ವ್ಯೂ ಕ್ಲಿಯರ್ ಮಾಡಿಸಿದ್ದಾರೆ, ಅವ್ರನ್ನೆಲ್ಲ ಮಿಸ್ ಮಾಡ್ಕೊಳಕ್ ಆಗಲ್ಲ. ಸೊ ಈ ಮೆಡಿಕಲ್ ಅಲ್ಲಿ ಯಾರು ಫೇಲ್ ಆಗಿರ್ತಾರಲ್ಲ ಅವ್ರಿಗೆ TR ಅಂತ ಕೊಡ್ತಾರೆ, ಟೆಂಪರರಿ ರಿಜೆಕ್ಷನ್. ನಾವು ಮತ್ತೆ 42 ದಿವಸ ಆಗಿದಾದ್ಮೇಲೆ ಯಾವ್ದಾದ್ರು ನಿಯರ್ ಬೈ ಮಿಲಿಟರಿ ಹಾಸ್ಪಿಟಲ್ಗೆ ಹೋಗಿ ಓಕೆ ರಿಜೆಕ್ಟ್ ಆಗಿದ್ವಿ, ಇವಾಗ ಸರಿ ಮಾಡ್ಕೊಂಡಿದೀವಿ. ಈಗ ಫಾರ್ ಎಕ್ಸಾಂಪಲ್ ಓವರ್ ವೇಟ್ ಇದ್ರು ಅಥವಾ ಅಂಡರ್ ವೇಟ್ ಇದ್ರು, ಅದನ್ನ ನಾವು ಎಕ್ಸರ್ಸೈಸ್ ಮಾಡ್ಕೊಂಡು ಸರಿ ಮಾಡ್ಕೋಬಹುದಲ್ಲ. ಈಗ ವೆಯ್ಟ್ ಎಷ್ಟೇ ಇರ್ಬೇಕು ಅಂತಿದ್ಯಾ ಅಲ್ಲಿ? ಎಷ್ಟು ಇರ್ಬೇಕು? ಅಲ್ಲಿ ಒಂದ್ ಚಾರ್ಟ್ ಇದೆ, ಲೈಕ್ ಅವ್ರ ಹೈಟ್ಗೂ ಅಷ್ಟೊಂದು ಕನ್ಸ್ಟೆಂಟ್ ತಗೊಳಲ್ಲ. ಅವ್ರಿಗೆ ಬೇಕಾಗಿರೋದು ತಲೆ ಚೆನ್ನಾಗಿ ಹೋಗೋಣ ಅಂತ ವ್ಯಕ್ತಿಗಳಷ್ಟೇ. ಸೊ ಅವ್ರ ಹೈಟ್ ಇಂದು ಕನ್ಸ್ಟೆಂಟ್ ತಗೊಳಲ್ಲ. ಹೈಟ್ ಇನ್ ಚಾರ್ಟ್ ಇರುತ್ತೆ, ವೆಯ್ಟ್ ಇನ್ ಚಾರ್ಟ್ ಇರುತ್ತೆ. ಆ ಹೈಟ್ ಪ್ರಕಾರ ಅವ್ರ ವೆಯ್ಟ್ ಇರಬೇಕು. ಓವರ್ ವೆಯ್ಟ್ ಇರೋರ್ನೆಲ್ಲ ರಿಜೆಕ್ಷನ್ ಕೊಡ್ತಾರಲ್ಲ, 42 ದಿವಸದಾಗ ಕಮ್ಮಿ ಮಾಡ್ಕೊಂಡು ವಾಪಸ್ ಬಂದ್ ರಿಪೋರ್ಟ್ ಮಾಡಿದ್ರೆ ಅವ್ರು ಖುಷಿಯಾಗಿ ನಮ್ಮನ್ನ ಅಕ್ಸೆಪ್ಟ್ ಮಾಡ್ತಾರೆ. ಆ ತರ ಟೆಂಪರರಿ ರಿಜೆಕ್ಷನ್ ಕೊಡ್ತಾರೆ. ಎಲ್ಲದಕ್ಕೂ ಒಟ್ಟು ಕರೆಕ್ಟ್ ಆಗಿ ಮಾಡ್ಕೊಂಡು ಟೆಸ್ಟಿಂಗ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ಮೆಡಿಕಲ್ ಆಯ್ತು ಅಂದ್ರೆ ಮುಗೀತಲ್ಗೆ. ಅಲ್ಲಿ ಮೆಡಿಕಲ್ ಆದ್ರೆ ಮುಗೀತು ಅಂತ ನಾವ್ ಅಂದ್ಕೊಂಡಿರ್ತೀವಿ. ಜಸ್ಟ್ ಈ ಕಡೆ ಮನೆಗೆ ಮುಗಿಸ್ಕೊಂಡ್ ಬರ್ತೀವಿ, ಇಂಟರ್ವ್ಯೂ ಕ್ಲಿಯರ್ ಆಯ್ತು, ಅಲ್ಲೆಲ್ಲರೂ ಖುಷಿಯಾಗಿರ್ತಾರೆ, 792 ಜನನು ಖುಷಿಯಾಗಿರ್ತಾರೆ. ಈಗ ಬರ್ತೀವಿ, ಇನ್ನೊಂದ್ 2 ತಿಂಗಳಾಗಿದೆ ಆದ್ಮೇಲೆ ಮೆರಿಟ್ ಲಿಸ್ಟ್ ಬರ್ತದೆ. ಮೆರಿಟ್ ಲಿಸ್ಟ್ ಗೆ ಟೋಟಲ್ 792 ಜನನು ಲಿಸ್ಟ್ ಅಲ್ಲಿ ಇರ್ತೀವಿ, ಆದ್ರೆ ತಗೊಳೋದ್ ಬರೀ 400 ಜನ ಅಷ್ಟೇ. 400 ಜನ. ಈ ಮಿಕ್ಕಿದ ಎಷ್ಟು ಜನ ಇರ್ತಾರಲ್ಲ ಅವರೆಲ್ಲ ಮತ್ತೆ ರಿಟರ್ನ್ ಬರೀಬೇಕು, ಮತ್ತೆ ಇಂಟರ್ವ್ಯೂ ಬರ್ಬೇಕು, ಹೊಸದಾಗಿ ಅಟೆಂಡ್ ಮಾಡ್ಬೇಕು. ಈಗ 400 ಜನದಲ್ಲಿ ನೀವು ಕೂಡ ಒಬ್ರಿದ್ದೀರಿ. ಓಕೆ. ಈಗ ಅದಾದ್ಮೇಲೆ ಇಷ್ಟೆಲ್ಲ ಆಗುತ್ತೆ, ಅದಾದ್ಮೇಲೆ ಈಗ ಅವರು ಕಾಲೇಜ್ಗೆ ನಿಮ್ಗೆ ಇಂಡಿವಿಜುವಲ್ ಕಳಿಸ್ಬಿಡ್ತಾರ ಅಥವಾ ಅವರ ಇದ್ರಲ್ಲೇನೆ ಅವ್ರ ಕಡೆನೆ ನಿಮ್ಮನ್ನ ಇಟ್ಕೊಂಡು ಓದಿಸ್ತಾರ ಅಂತ? ಅಂದ್ರೆ ನಮ್ಗೆ ಫಸ್ಟ್ ಈಗ ಜಾಯ್ನಿಂಗ್ ಲೆಟರ್ ಬರುತ್ತೆ, ಇನ್ನ ಬಂದಿಲ್ಲ. ಜಾಯ್ನಿಂಗ್ ಲೆಟರ್ ಬರುತ್ತೆ, ನಾವು ಅದನ್ನ ತಗೊಂಡೋಗಿ ನಾವು ಅದನ್ನ ಸಬ್ಮಿಟ್ ಮಾಡಿ ಕಾಲೇಜಿಗೆ ಸೇರ್ಕೋಬಹುದು. ಕಾಲೇಜಿಗೆ ಸೇರ್ಕೊಂಡು 3 years ಅವರೇ ಓದಿಸ್ತಾರೆ. ಓಕೆ. ಅಲ್ಲ, ಈಗ ನಾವು ನಮ್ಮ ಕರ್ನಾಟಕದಲ್ಲೇ ನಾನೇ ಕಾಲೇಜಲ್ಲಿ ಓದ್ತೀನಿ ಅಂತಂದ್ರೆ ಆಗಲ್ವಾ? ಅಥವಾ ಅವ್ರು ಹೇಳಿರೋ ಕಾಲೇಜಲ್ಲೇನೆ ಅವ್ರ ಸೂಪರ್ದಿನಲ್ಲೇ ಇರ್ಬೇಕಾ ಅಂತ ಅವ್ರ ಕಂಟ್ರೋಲ್ ಅಲ್ಲಿ? ಏನಿಲ್ಲ. ನಾವು ಬೇಕಾದ್ರೆ ಈಗಲೂ ಇಂಡಿವಿಜುವಲ್ ಚಾಯ್ಸ್ ಮಾಡಿ ನಂಗೆ ಅಲ್ಲಿಗೆ ಹೋಗಕ್ಕೆ ಇಷ್ಟ ಇಲ್ಲ, ಇಂಜಿನಿಯರಿಂಗ್ ಹೋಗ್ಬೋದು ಅಂದ್ರೆ ಹೋಗ್ಬೋದು, ಅವ್ರಿಗೆ ಏನ್ ತೊಂದರೆ ಇಲ್ಲ. ಅದೆಲ್ಲ ಮುಗ್ದಾದ್ಮೇಲೆ ನಾವು ಅಲ್ಲೋಗಿ ಡ್ಯೂಟಿ ರಿಪೋರ್ಟ್ ಮಾಡ್ಕೊಬೇಕಾಗತ್ತೆ. ಡ್ಯೂಟಿ ರಿಪೋರ್ಟ್ ಮಾಡ್ತಾರೆ.
ಮಾಡ್ಕೋಬೇಕು 4 ವರ್ಷ ಆದ್ಮೇಲೆ. ಓಕೆ, ಈ ನಾವು ಓದೋದಿದೆಯಲ್ಲ, ಈ ಡಿಗ್ರಿನೋ ಇಂಜಿನಿಯರಿಂಗೋ ಮಾಡ್ತೀವಿ ಅನ್ಕೊಳ್ಳಿ, ಸೊ ಅವಾಗ ನಮ್ಗೆಲ್ಲ ಸ್ಟೇ ಫಂಡು ಏನಾದ್ರು ಫೆಸಿಲಿಟೀಸ್ ಎಲ್ಲ ಬರ್ತಾವ? ಎಲ್ಲ ಫೆಸಿಲಿಟಿ ಇರುತ್ತೆ. ಟ್ರಾವೆಲಿಂಗ್ ಅಲೋಯನ್ಸ್, ಈಗ ನಾನು ಜಸ್ಟ್ ಇಂಟರ್ವ್ಯೂ ಹೋಗಿ ಬಂದಾಗನು TA ಟ್ರಾವೆಲಿಂಗ್ ಅಲೋಯನ್ಸ್ ಅಂತ ಕೊಟ್ಟಿದ್ರು. ಅದ್ರಲ್ಲಿ ಏನಂದ್ರೆ ಯಾರೀಗ ಫಸ್ಟ್ ಟೈಮ್ ಇಂಟರ್ವ್ಯೂ ಹೋಗ್ತಿರ್ತಾರಲ್ಲ ಅವ್ರಿಗೆಲ್ಲ ಹೋಗೋದು ಬರೋದು ಚಾರ್ಜಸ್ ಫ್ರೀ. ನಾವೇನ್ ಮಾಡ್ಬೇಕು, ಫಸ್ಟ್ ಹೋಗ್ಬಿಟ್ಟಿರ್ಬೇಕಾದ್ರೆ ಟಿಕೆಟ್ ಪೇ ಮಾಡಿ ನಾವು ಟಿಕೆಟ್ ತಗೊಂಡೋಗಿರ್ತೀವಿ. ಟಿಕೆಟ್ ಡಾಕ್ಯುಮೆಂಟ್ಸ್, ಅವ್ರ ಕೆಲವೊಂದು ಡಾಕ್ಯುಮೆಂಟ್ಸ್ ಇರುತ್ತೆ, ಅದ್ರ ಜೊತೆ ಅಟ್ಯಾಚ್ ಮಾಡಿ ಹಾಕ್ಬೇಕು. ಅವ್ರು ಡಬಲ್ ಅಮೌಂಟ್ ಪೇ ಮಾಡ್ತಾರೆ, ಹೋಗೋದ್ರದ್ದು ಬರೋದ್ರದ್ದು. ಅಲ್ಲಿಗೆ ನಮ್ದು ಟ್ರಾವೆಲಿಂಗ್ ಅಲೌನ್ಸ್ ಕ್ಲಿಯರ್ ಆಗುತ್ತೆ. ಅಲ್ಲಿ ಸ್ಟೇ ಮಾಡ್ತಿದ್ದಾಗ ನಮ್ಗೆ ಊಟದೆಲ್ಲ ಫ್ರೀ, ಸ್ಟೇ ಫ್ರೀ. ತಿರ್ಗಾ ಅಲ್ಲೆಲ್ಲ ಫೆಸಿಲಿಟೀಸು ತುಂಬಾ ಚೆನ್ನಾಗಿದೆ. ವಾಷಿಂಗ್ ಮಿಷಿನ್ ಇಂದ ಹಿಡಿದು ಐರನ್ ಬಾಕ್ಸ್ ಎಲ್ಲ ಕೊಡ್ತಾರೆ ನಮ್ಗೆ. ಇನ್ನ ಫಾರ್ಮಲ್ಸ್ ಹಾಕೋಬೇಕಾದ್ರೆ ಬಟ್ಟೆ ಮೇಂಟೈನ್ ಮಾಡ್ಕೋಬೇಕಾಗುತ್ತೆ, ಅದಕ್ಕೆಲ್ಲ ತುಂಬಾ ಒಳ್ಳೆ ಫೆಸಿಲಿಟೀಸ್ ಇರುತ್ತೆ. ಅದ್ರ ಮೇಲೆ ಅಲ್ಲಿ ಹೋಗಿದ್ದಾದ್ಮೇಲೂ ಅಲ್ಲಿ ಯೂನಿಫಾರ್ಮ್ ಅಲೋಯನ್ಸ್, ಟ್ರಾವೆಲಿಂಗ್ ಅಲೋಯನ್ಸ್ ಎಲ್ಲ ಕೊಡ್ತಾರೆ. ಹೋಗೋದ್ ಬರೋದ್ರದ್ದು, ತಿರ್ಗಾ ಯೂನಿಫಾರ್ಮ್ ಮೇಂಟೈನ್ ಮಾಡಕ್ಕೆ ಅದಕ್ಕೆಲ್ಲ ಅಮೌಂಟ್ ಆಗುತ್ತೆ ಅಂತ ಎಲ್ಲ ಅರೇಂಜ್ಮೆಂಟ್ ಅವ್ರು ಮಾಡ್ಕೊಂಡು ಕೊಡ್ತಾರೆ. ಓಕೆ, ಈಗ ನೀವು ಡಿಗ್ರಿ ಮಾಡ್ಬೇಕು ಅನ್ಕೊಂಡಿದ್ರೆ ಇಂಜಿನಿಯರಿಂಗ್ ಮಾಡ್ಬೇಕು ಅನ್ಕೊಂಡಿದ್ರ ನೀವೀಗ? ಅಲ್ಲಿ ಹೋದ್ರೆ BTech, BCom, BA, BSc 4 ಯಾವ್ದಾದ್ರು ಸೆಲೆಕ್ಟ್ ಮಾಡ್ಬೋದು. ಸೆಲೆಕ್ಟ್ ಮಾಡ್ಬಿಟ್ಟು ನಾವು ನಮ್ ಡಿಗ್ರಿ ಕಂಪ್ಲೀಟ್ ಮಾಡ್ಬೋದು. ಓಕೆ, ಈಗ ನೀವೆಲ್ಲಿ ಇಲ್ಲೇ ಓದ್ಬೇಕು ಅಂತಿದ್ದೀರಾ ಅಥವಾ ಅಲ್ಲೂ ಹೋಗಿ ಓದ್ಬೇಕು ಅನ್ಕೊಂಡಿದ್ದೀರಾ? ಅಲ್ಲೋಗೆ ಓದ್ಬೇಕಂತ ಅನ್ಕೊಂಡಿದ್ದೀನಿ. ಅಲ್ಲೇನೆ. ಓಕೆ, ಈಗ ಅಲ್ಲೂ ಓದ್ಬೇಕು ಅಂದ್ರೆ ಅವರೇ ನಮ್ಗೆ ಹಾಸ್ಟೆಲ್ ಫೆಸಿಲಿಟಿ ಅದೆಲ್ಲನೂ ಕೂಡ ಅಲ್ಲೇ ಇರೋದಕ್ಕೆ ವ್ಯವಸ್ಥೆ ಇರುತ್ತೆ. ಅಲ್ಲಿ ಬೇಡ ಅಂತ ಹೇಳಿ ನಾವು ಬಂದ್ರೆ ಬೇಕಾದ್ರೆ ನಾವು ನಮ್ಮೂರಲ್ಲೇ ಓದ್ಕೊಬಹುದು. ಅಂದ್ರೆ ಅಲ್ಲೇ NDA ಇಂದ ಡಿಗ್ರಿ ಬೇಕು, ಆದ್ರೆ ಆಚೆ ಸ್ಟೇ ಮಾಡ್ತೀನಿ ಅಂದ್ರೆ ಆಗಲ್ಲ. ಅಲ್ಲೇ ಒಳಗೆ ಕ್ಯಾಂಪಸ್ ಆಗೇ ಇರ್ಬೇಕು. ಕ್ಯಾಂಪಸ್ ಅಲ್ಲೇ ಇರ್ಬೇಕು. ಇಲ್ಲ ಅದ್ ಬಿಟ್ಟು ನಾನು ನಮ್ಮೂರಲ್ಲಿ ಕರ್ನಾಟಕಕ್ಕೆ ಬಂದು ನಮ್ಮೂರಲ್ಲಿ ಓದ್ಕೊಂಡು ಆಮೇಲೆ ಡಿಗ್ರಿ ಮುಗಿಸ್ಕೊಂಡು ಅಲ್ಲಿಗೆ ಬರ್ತೀನಿ, ಆಪ್ಷನ್ ಇದೆಯಾ ಅದಕ್ಕೆ? ಅದಕ್ಕೆ ಮತ್ತೆ ಟೆಸ್ಟ್ ಮಾಡಿಸ್ಬೇಕು. ತಿರ್ಗಾ ಪೂರ್ತಿ ಟೆಸ್ಟ್. ಆ ಥರ ಏನಾದ್ರು ಮಾಡಿದ್ರು ಕೂಡ ನಮ್ಗೆ ಮೈಂಡ್ ಸ್ವಲ್ಪ ಡೈವರ್ಟ್ ಆಗೋ ಚಾನ್ಸಸ್ ಇರುತ್ತೆ. ನಾವು ಅವ್ರ ಕ್ಯಾಂಪಸ್ ಅಲ್ಲೇ ಇದ್ದು ಓದ್ಬೇಕಾದಾಗ ಆ ಶಿಸ್ತಲ್ಲಿ ಇರ್ತೀವಿ, ಆ ಮೈಂಡ್ ಸೆಟ್ ಅಲ್ಲಿ ಇರ್ತೀವಿ. ನಾವು ಹೊರಗಡೆ ಬಂದ ಜೊತೆಗೆ ನಮ್ ಜೊತೆ ಇರೋರು ಕೂಡ ಅಂತವರೇ ಆಗಿರ್ತಾರೆ. ಬಟ್ ನಾವು ಹೊರಗಡೆ ಬಂದಾಗ ಸ್ವಲ್ಪ ಮೈಂಡ್ ಡೈವರ್ಟ್ ಆಗುವಂಥದ್ದು, ನಮ್ಮ ಫಿಸಿಕಲ್ ಅಲ್ಲಿ ವ್ಯತ್ಯಾಸಗಳಾಗೋದು, ಈ ರೀತಿಯ ಸಮಸ್ಯೆಗಳಾಗುತ್ತೆ. ಅವ್ರದೇ ಫುಡ್ ಸಪ್ಲೈ ಎಲ್ಲ ಇರುತ್ತಲ್ಲ, ಸೊ ಅವರು ಈ ದಿವಸಕ್ಕೆ ಇಷ್ಟು ಮಾಡಿಸ್ತಿರ್ತಾರೆ, ಅಷ್ಟಕ್ಕೆ ಅಷ್ಟು ಕರೆಕ್ಟ್ ಆಗಿ ಫುಡ್ ಕೊಟ್ರೆ ಆಗುತ್ತೆ ಅಂತ ಅವ್ರ ಲೆಕ್ಕಾಚಾರ ಇರ್ತದೆ. ಸೊ ಪರ್ಫೆಕ್ಷನ್ ಕಡೆಗೆ ಹೋಗ್ಬೇಕಂದ್ರೆ ಅಲ್ಲೇನೆ ಸ್ಟೇ ಮಾಡಿ ಏನಿದ್ರು. ಈಗ ನೀವೇನು ಇಂಜಿನಿಯರಿಂಗ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ಡಿಗ್ರಿ ಮಾಡಬೇಕು ಅನ್ಕೊಂಡಿದ್ದೀರಾ? ಅದು ಇನ್ನ ಡಿಸೈಡ್ ಮಾಡಿಲ್ಲ. ಏನೇನು ಅಲ್ಲಿ ಏನೇನು ಇದೆ ಅನ್ನೋದ್ರ ನೋಡಿ ಡಿಸೈಡ್ ಮಾಡ್ಬೇಕು. ಓಕೆ, ಫೈನಲ್ ಆಗಿ ಏನ್ ಹೇಳಕ್ ಇಷ್ಟಪಡ್ತೀರಿ? ನೀವ್ ಹೇಳಿದ್ರಿ ಈಗ ನಮ್ಮ ಸೌತ್ ಇಂದ ಬಂದಿದ್ದವರೇ ಇಬ್ರು ಅಂತ ಹೇಳ್ಬಿಟ್ಟು. ಸೊ ನನಗೂ ಕೂಡ ಇದ್ರ ಬಗ್ಗೆ ಅಷ್ಟು ನಾಲೆಡ್ಜ್ ಇರ್ಲಿಲ್ಲ. ನೀವು ನಮ್ಮ ಹತ್ರ ತಿಳ್ಕೊಂಡಾಗೆ ಅವು ಇಷ್ಟೊಂದೆಲ್ಲ ಇರುತ್ತೆ ಅಂತ. ಒಂದ್ ಲೆಕ್ಕದಲ್ಲಿ ನೋಡಿದ್ರೆ ಇದು UPSC ಗಿನ್ನ ಸ್ವಲ್ಪ ಕಷ್ಟ ಅಂತ ಅನ್ಸಲ್ವಾ? ಹೌದೌದು. UPSC ಅಂದ್ರೆ ಏನಂದ್ರೆ ಪ್ರಿಪೇರ್ ಆಗಿದ್ರೆ ಯಾವ ಎಕ್ಸಾಮು ಕಷ್ಟ ಅನ್ಸಲ್ಲ, ಪ್ರಿಪೇರ್ ಆಗಿಲ್ಲ ಅಂದ್ರೆ ಎಲ್ಲಾ ಎಕ್ಸಾಮು ಕಷ್ಟ ಅನ್ಸುತ್ತೆ. ಜೊತೆಗೆ ಎಲ್ಲಾ ಎಕ್ಸಾಮ್ದು ಅದಾದ್ರ ಡಿಫಿಕಲ್ಟಿ ಇರುತ್ತೆ, ಯಾವ್ದನ್ನು ಕಂಪೇರ್ ಮಾಡಕ್ ಆಗಲ್ಲ. UPSC ಅಂದ್ರೆ ನಾವು ಓದ್ತೀವಿ, ನೀವ್ ಹೇಳ್ದಾಗೆ ಅದೇನು ಇಂಟರ್ವ್ಯೂ ಇರುತ್ತೆ, ಪ್ರಿಲಿಮ್ಸ್ ಇರುತ್ತೆ, ಅದನ್ನ ಮಾಡ್ತೀವಿ. ಬಟ್ ಇಲ್ಲಿ ಹಂಗಲ್ಲ. ನಮ್ಮ ಫಿಸಿಕಲ್ ಫಿಟ್ನೆಸ್, ನಮ್ಮ ಥಾಟ್ಸ್, ಸಿಚುವೇಶನ್ ಅನಲಿಸ್ ಮಾಡೋದು ಎಲ್ಲವೂ ಕೂಡ ಒಂದು ಚಾಲೆಂಜಿಂಗ್ ಆಗಿರುತ್ತೆ. ಅಂದ್ರೆ ನೀವು ಎಂತ ಸಿಚುವೇಶನ್ ಅಲ್ಲೂ ಕೂಡ ಒಂದು ಡಿಸೈಡ್ ಮಾಡೋ ಅಂತ ಫ್ಯಾಕ್ಟ್ ನೀವು ಆಗಿರ್ತೀರಾ ಅಂತ ಪೊಸಿಷನ್ ಅಲ್ಲಿ ಇದ್ದಾಗ ನಿಮ್ಮ ಒಂದು ಡಿಸಿಷನ್ ಇಂದ ಇಡೀ ಒಂದು ಟೀಮ್ ನ ಸ್ಟ್ರೆಂತ್ ಇರುತ್ತೆ. ಈಗ ಇಷ್ಟೊಂದು ಟೆಸ್ಟ್ ಗಳಲ್ಲಿ ಅನಿವಾರ್ಯತೆ ಇರುತ್ತೆ ಅಂತೀರಾ? ಅಂದ್ರೆ ಅವ್ರೇನು ತುಂಬಾ ಎಕ್ಸ್ಪರ್ಟ್ ಇರ್ಬೇಕು ಅಂತ ಏನಿಲ್ಲ, ಅಂತವ್ರೆ ಕ್ಯಾಂಡಿಡೇಟ್ಸ್ ಸೆಲೆಕ್ಟ್ ಮಾಡ್ತಾರೆ ಅಂತ. ಟ್ರೈನ್ ಆಗೋಷ್ಟು ಕೆಪಬಿಲಿಟಿ ಇದ್ರೆ ಸಾಕು. ಅವರಲ್ಲಿ ಟ್ರೈನ್ ಮಾಡ್ಕೊಂತಾರೆ. ಇನ್ನ ಅಂತ ಲೆವೆಲ್ಗೆ ನಾವು ರೀಚ್ ಆಗಿಲ್ಲ, ನಾವು ಇನ್ನ ನಾರ್ಮಲ್ ಸಿವಿಲಿಯನ್ ಟೈಪ್. ಆದ್ರೆ ಅಲ್ಲಿ ಹೋಗಿದಾಗ ಅವ್ರು ಹೆಂಗ್ ಟ್ರೈನ್ ಮಾಡ್ತಾರೆ, ನಾವು ಟ್ರೈನ್ ಆದ್ರೆ ಸಾಕು. ಗೊತ್ತಾಯ್ತು ಅಷ್ಟೇ. ಫೈನಲ್ ಆಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ಯೂತ್ಸ್ಗೆ? ಆಮೇಲೆ ಇನ್ನೊಂದು ಕೇಳಕ್ ಮಾಡ್ತೆ, ಇದರಲ್ಲಿ ಗರ್ಲ್ಸ್ ಕೂಡ ಟ್ರೈ ಮಾಡಬಹುದಾ ಇದು ಎಕ್ಸಾಮ್ಸ್ಗೆ? NDA ಎಕ್ಸಾಮ್ಸ್ ಗರ್ಲ್ಸ್ ಅಲೋ ಮಾಡಿದ್ದಾರೆ. ಅವ್ರನ್ನು ಜಾಯ್ನ್ ಆಗ್ಬೋದು. ಓಕೆ, ಫೈನಲ್ ಆಗಿ ಯೂತ್ಸ್ಗೆ ಮತ್ತೆ ನಿಮ್ಗೆ ಇಷ್ಟೆಲ್ಲ ಸಪೋರ್ಟ್ ಮಾಡೋದಂತ ಪೇರೆಂಟ್ಸ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ನಮ್ಮ ನ್ಯಾಷನಲ್ ಏನಿಲ್ಲ, ಜಸ್ಟ್ ನಂದೇನಂತ ಎಕ್ಸ್ಟ್ರಾರ್ಡಿನರಿ ನಾನೇನು ಮಾಡಿಲ್ಲ. ಜಸ್ಟ್ ಅಡ್ವಾಂಟೇಜ್ ಏನಾಯ್ತು ಅಂದ್ರೆ ನನಗೆ ಪ್ರತಿ ಸ್ಟೇಜ್ ಅಲ್ಲಿ ನನಗೆ ಅಂತ ಸಪೋರ್ಟ್ ಮಾಡಕ್ಕೆ ಯಾರಾದ್ರೂ ಒಬ್ರು ಇದ್ದೇ ಇರ್ತಾರೆ. ಇದರಿಂದ ನನಗೆ ಸ್ವಲ್ಪ ಈಸಿ ಆಗಿದೆ ಪ್ರತಿ ಸ್ಟೇಜ್ಗೆ. ಸೊ ಎಲ್ಲ ಫ್ಯಾಮಿಲಿ ಸಪೋರ್ಟ್ ಸಿಕ್ಕಿದೆ ನಂಗೆ. ಸೊ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸಿಗೆ ನಾನು ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ಸ್ ಅಂತ. ಯಾಕಂದ್ರೆ ಎಷ್ಟೊಂದ್ ಜನ ಇರ್ತಾರೆ, ಜಸ್ಟ್ ನಾವು ಆಗಿರಲ್ಲ, ಅವಾಗ ಸ್ವಲ್ಪ ಒಳ್ಳೆ ಆಗಿರಲ್ಲ ಅಂದ್ರೆ ಅವ್ರೇನು ನೋಡೋದೇ ಇಲ್ಲ. ಆದ್ರೆ ಆಗೈತೆ ಅಂದ್ರೆ ಮುಂಚೆಯಿಂದ ಸಪೋರ್ಟ್ ಮಾಡ್ತಿದೀವಿ ಅನ್ನೋ ತರ ಮಾಡ್ತಾರೆ. ಆ ಫ್ಯಾಮಿಲಿ ಅವರು ಯಾವಾಗ್ಲೂ ಸಪೋರ್ಟ್ ಮಾಡಿದ್ದವರು. ಫ್ರೆಂಡ್ಸ್ನು ಅಷ್ಟೇ, ಎಂತ ಸಿಚುವೇಶನ್ ಗೆ ಏನು ಅಲ್ಲ ಅಂತ ಎಲ್ಲರೂ ಹೇಳಿದಾಗೂ ನನ್ನ ಜೊತೆ ಸಪೋರ್ಟ್ ಮಾಡಿದ್ದವರು. ಅಂತ ಫ್ರೆಂಡ್ಸ್ ಸಿಕ್ಕಿದ್ದಾರೆ, ಒಳ್ಳೆ ಫ್ಯಾಮಿಲಿ ಸಿಕ್ಕಿದೆ. ಸೊ ಅವರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಸ್ಪೆಷಲಿ ನಿಮ್ಮ ತಂದೆಯವರು ಕೂಡ ಇದೇ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಿದ್ದು ನಿಮ್ಗೆ ಅನುಕೂಲ ಆಯ್ತು. ಓಕೆ, ಥ್ಯಾಂಕ್ ಯು. ನಿಮ್ಮ ಎಲ್ಲ ಕನಸುಗಳು ಈಡೇರಲಿ, ಆದಷ್ಟು ಬೇಗ ನೀವು ಏನು ಅಂದ್ಕೊಂಡಿದ್ದೀರ ಅವೆಲ್ಲವೂ ಕೂಡ ಈಡೇರಿ. ನಿಮ್ಮ ಒಂದು ಸೇವೆ ಈ ದೇಶಕ್ಕೆ ಸಿಗುವಂತಾಗಲಿ. ನಿಮ್ಮ ಸೇವಾವಧಿನಲ್ಲೂ ಕೂಡ ನಮ್ಮ ಭಾರತ ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗುವಂಥ ಒಂದು
ಸ್ಥಾನಕ್ಕೆ ಹೋಗಲಿ ಅಂತ ನಾವು ಕೂಡ ಆಶಿಸ್ತಾ ಇದ್ದೀವಿ. ನಮ್ಮ ನ್ಯಾಷನಲ್ ಟಿವಿ ಹಾಗೂ ನಮ್ಮ ಕರ್ನಾಟಕದ ಜನತೆ ಪರವಾಗಿ ತಮಗೆ ಆಲ್ ದ ಬೆಸ್ಟ್ ಮತ್ತು ವಂದನೆಗಳು. ಥ್ಯಾಂಕ್ ಯು.